ಸಿದ್ಧನಾಗಿ ಬಂದಿದ್ದೇನೆ. ದೇವರ ವಾಕ್ಯವನ್ನು ತರುವುದಕ್ಕಾಗಿ ನಾನು ಸಿದ್ಧನಾಗಿ ಬಂದಿದ್ದೇನೆ. ಮತ್ತು ಇವತ್ತು ದೇವರು ನನ್ನ ಹೃದಯದಲ್ಲಿ ಕೆಲವು ಸಂಗತಿಗಳನ್ನು ಹಾಕಿರುವುದನ್ನು ನಾನು ನಿಮ್ಮ ಸಂಗಡ ಇಡ್ತೇನೆ. ಭಾಳ ಸುಲಭವಾದಂಥ ಅಂದರೆ ಸರಳವಾದಂಥ ಒಂದು ಭಾಗವನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಆದರೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ಇವತ್ತು ವಿಶೇಷ ರೀತಿಯಲ್ಲಿ ದೇವರು ನಿಮ್ಮನ್ನು ಮುಟ್ಲಿಕ್ಕಿದ್ದಾನೆ. ನೀವು ಅನುಭವಿಸುವವರಾಗಿದ್ದೀರಿ. ಕರ್ತನ ಸನ್ನಿಧಾನದಲ್ಲಿ ನೀವು ಏನು ಇಲ್ಲಿವರೆಗೆ ಹೊಂದಿಕೊಳ್ಳಿಲ್ಲವೋ ಅದನ್ನು ನೀವು ಹೊಂದಿಕೊಳ್ತೀರಾ. ಪಕ್ಕದಲ್ಲಿ ಇರೋರಿಗೆ ನೋಡಿ ಹೇಳ್ರಿ, ನನ್ನ ನೋಡಿ ಹೇಳಬೇಡ್ರಿ. ನೀವು ಇವತ್ತು ಪಕ್ಕದಲ್ಲಿ ನೋಡಿ ಹೇಳಂದ್ರೆ ನನ್ನೇ ನೋಡಿದೆ ಮತ್ತೆ. ಓಕೆ, ಪಕ್ಕದಲ್ಲಿ ನೋಡಿ ಹೇಳ್ರಿ. ಸರಿ, ಇವತ್ತು ಯಾರು ಸಿಕ್ಕಿಲ್ಲ ಅಂದರೆ ಯಾರನ್ನೋ ಒಬ್ರು ಜೊತೆ ಕೂತ್ಕೊಳ್ರಿ. ಇವತ್ತು ನೀವು ಏನೋ ಅದ್ಭುತವಾದದ್ದು, ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಪರಲೋಕದ್ದು ಸ್ವೀಕರಿಸ್ತೀರಿ. ನೀವು ನಂಬಿದರೆ ಆಮೇಲೆ ಅಂತ ಹೇಳ್ಬೋದು. ಕೆಲವೊಂದು ಸರಿ ನಾವು ವಿಶ್ವಾಸಿಗಳು ಗಿಣಿಗಳ ಥರ ಇರ್ತೀವಿ, ಹೇಳಿದ್ದಷ್ಟೇ ಹೇಳ್ತೀವಿ. ಗಿಣಿ ಹೇಳ್ತದಲ್ಲ, ಅದು ಏನು ಹೇಳ್ತದೋ ಅದನ್ನು ರಿಪೀಟ್ ಮಾಡ್ತಾ ಅಷ್ಟೇ, ಆಮೇಲಿಲ್ಲ ಅಲ್ಲೆಲ್ಲೂ ಇಲ್ಲ. ಓಕೆ, ಗಿಣಿಗಳಲ್ಲ ನಾವು, ವಿಶ್ವಾಸಿಗಳು. ಆಮೇನ್. ವಿಶ್ವಾಸ ಕೇವಲ ಮುನಿಗಿದರೆ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅಲ್ಲ, ವಿಶ್ವಾಸ ಬಾಯಿ ತೆಗೆದು ಬಿಡುಗಡೆ ಮಾಡಬೇಕು. ಆಮೇನ್, ಹಲ್ಲೆಲೂಯ. ಓಕೆ, ಸರಿ, ರೈಟ್. ನಾನು ಇಂಗ್ಲೀಷ್ ಆರಾಧನೆಯಲ್ಲಿ ಈ ಒಂದು ವಾಕ್ಯವನ್ನು ಹೇಳುವಾಗ ದೇವರು ಅನೇಕರನ್ನು ಮುಟ್ಟಿದ್ದಾನೆ ಮತ್ತು ದೇವರ ಪ್ರಸನ್ನತೆ ನಾವು ಅನುಭವಿಸಿದ್ದೇವೆ. ಓಕೆ, ಹಿಂದೆ ಇರೋರು ಸಹ ದಯಮಾಡಿ ಬಹುಶಃ ಮಕ್ಕಳಿರ್ಬೋದು, ಅಂದರೆ ನಿಮ್ಮ ಮಕ್ಕಳಲ್ಲ ಬೇರೆಯವ್ರ ಮಕ್ಕಳು, ಆದರೆ ನೀವು ಅದಕ್ಕೆ ಗಲಿಬಿಲಿ ಆಗಬೇಡ್ರಿ, ಹಿಂದೆ ಕೂತ್ಕೊಂಡು ಅದಕ್ಕೆ ಗಮನ ಕೊಡಬೇಡ್ರಿ, ವಾಕ್ಯದ ಕಡೆ ಗಮನ ಕೊಡಬೇಕಾಗಿ ನಾನು ಮನವಿ ಮಾಡ್ತೇನೆ. ಆಮೆನ್, ಹಲ್ಲೆಲೂಯ. ಮತ್ತು ಒಂದು ವೇಳೆ ನೀವು ಮೊಬೈಲ್ಗಳು ಸ್ವಿಚ್ ಆನ್ ಇದ್ದರೆ ದಯಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕಾಗಿ ಅಥವಾ ಸೈಲೆಂಟ್ ಮಾಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇಲ್ಲಾಂದರೆ ಪಾಸ್ಟರ್ ಅನಿಲ್ ಅವರು ಹೇಳಿದ್ದನ್ನು ನಾನು ಪಾಲಿಸ್ತೇನೆ. ಏನು ಹೇಳಿದರು ಪಾಸ್ಟರ್ ಅನಿಲ್? ಕಾಣಿಕೆ. ವೆರಿ ಗುಡ್. ಕಾಣಿಕೆ ಅಂದರೆ ಎಷ್ಟು ಗಟ್ಟಿಗೆ ಮೊಬೈಲ್ ಕಾಣಿಕೆ ಆಗಿಬಿಡ್ತದೆ ಚರ್ಚ್ ಆಫ್ ಎಲ್ಚಡ್ ಆಗಿ. ಓಕೆನಾ? ರೈಟ್, ರೆಡಿನಾ? ಎಸ್. ದೇವರು ಯೇಸು ಸ್ವಾಮಿ ಆತನು ಸಭೆಯನ್ನು ಕಟ್ಟುವಾತನಾಗಿದ್ದಾನೆ. ಆಮೇನ್. ಸಭೆಯನ್ನು ನೀನು, ನಾನು, ನಾವು ಸಭಾಪಾಲಕರು, ಹಿರಿಯರು ಅವರು ಕಟ್ಟೋದಿಲ್ಲ, ಅವ್ರು ಕಟ್ಟಲಿಕ್ಕೆ ಆಗಲ್ಲ. ಆಮೇನ್. ಯಾಕೆಂದರೆ ಸಭೆಗಾಗಿ ಯೇಸು ಸತ್ತವನಾಗಿದ್ದಾನೆ. ಆಮೇನ್. ಮತ್ತು ಆತನು ಕೇವಲ ಸತ್ತಿರುವುದು ಮಾತ್ರವಲ್ಲ, ಇವತ್ತು ನಾವು ದ್ರಾಕ್ಷಾರಸವನ್ನು, ಈ ಒಂದು ರೊಟ್ಟಿಯನ್ನು ದೇವರು ನಮಗಾಗಿ ಆತನು ಸುರಿಸಿದಂಥ ರಕ್ತ, ನಮಗಾಗಿ ಮುರಿದಂಥ ಒಂದು ದೇಹವನ್ನು ಸೂಚಿಸುವಂಥ ಆ ರೊಟ್ಟಿ ದ್ರಾಕ್ಷಾರಸದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಓಕೆ, ಅದನ್ನು ಪಾಲ್ಗೊಂಡಾಗ ಅದು ಕೇವಲ ನಮಗೆ ಹಿತಕರವಾಗಿ, ನಮಗೆ ಒಳ್ಳೆಯದಕ್ಕಾಗಿ ಮಾತ್ರ ಅದನ್ನು ನಾವು ಮಾಡುವುದಲ್ಲ. ಅದು ಮಾತ್ರವಲ್ಲ, ನಿಮಗೆ ಅದರಿಂದ ಅದು ಮೇಲಾಗಿದೆ. ಆ ದೇವರು ಮಾಡಿದಂಥ ಒಂದು ತ್ಯಾಗದಿಂದ, ಆತನ ಒಂದು ಜಜ್ಜುವಿಕೆಯಿಂದ, ಆತನ ಒಂದು ಮುರಿದ ದೇಹದಿಂದ, ಆತನು ಸುರಿಸಿದಂಥ ರಕ್ತದಿಂದ ನಿಮಗೆ ಖಂಡಿತವಾಗಿ ಆರೋಗ್ಯ, ಬಿಡುಗಡೆ, ಸ್ವಸ್ಥತೆ, ಸಮಾಧಾನ ನೀವು ಹೊಂದಿಕೊಂಡಿದ್ದೀರಿ. ಆಮೇನ್. ಅದನ್ನು ಗುರುತಿಸುವಂಥದ್ದು ಮಾತ್ರವಲ್ಲ, ಅದು ಕೇವಲ ಗುರುತಿಗಾಗಿ ಮಾತ್ರವಲ್ಲ, ಇದು ಅದನ್ನು ನಾವು ಮಾಡುವಾಗ ನಾವು ಇನ್ನೊಂದು ಸಹ ನಾವು ಚೆನ್ನಾಗಿ ಹೆಚ್ಚು ಗುರುತಿಸ್ಕೊಳ್ಬೇಕು. ಏನು ಗೊತ್ತಾ? ಅದು ಆಗಲೇ ಗತ. ದೇವರು ಏನು ಮಾಡಿದ್ದಾನೋ ಅದು ಮಾಡಿ ಮುಗಿಸಿದ್ದಾನೆ. ಶಿಲುಬೆಯಲ್ಲಿ ಆತನು ತೀರಿತು ಅಂತ ಹೇಳಿದ, ಆತನು ಮುಕ್ತಾಯ ಮಾಡಿದನು, ಎಲ್ಲವನ್ನು ಮಾಡಿ ಇನ್ನು ಏನು ಮಾಡಬೇಕಾದದ್ದಿಲ್ಲ ಮುಂದೆ. ಅನೇಕ ಸಾರಿ ನಾವು ಕೆಲಸಗಳು ಮಾಡ್ತೇವೆ, ನಾವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ನಾವು ಪೆಂಡಿಂಗ್ ಇಟ್ಟಿರ್ತೇವೆ. ಇವಾಗ ಕೂಡ ಬಂದಿರಿ, ಬೇರೆ ಮಸಾಲೆ ಯಾರ್ದು ಬಂದಿರ್ತೀರಿ ಮನೆಗೆ, ಇನ್ನು ಬಿರಿಯಾನಿ ಆಗಿಲ್ಲ, ಇನ್ನು ಚಿಕನ್ ಕರಿ ಆಗಿಲ್ಲ, ಅನ್ನ ನೆನೆಟ್ಟು ಬಂದಿವಿ, ಇನ್ನು ಕುದ್ದಿಲ್ಲ, ಅರ್ಧ ಕೆಲಸ ಮಾಡಿ ಬಂದಿವಿ, ಮಾಡಿರ್ಬೋದು. ಓಕೆ, ಮನುಷ್ಯರು ನಾವೆಲ್ಲರೂ ದೇವರು ಆತನು ಯಾವುದನ್ನು ಉಳಿಸಲಿಲ್ಲ, ಕೆಲಸವನ್ನು ಆತನು ಯಾವುದು ಉಳಿಸಲಿಲ್ಲ, ಎಲ್ಲವನ್ನು ಆತನು ಶಿಲುಬೆ ಮೇಲೆ ನಿನಗೋಸ್ಕರ ನನಗೋಸ್ಕರ ಮಾಡಿ ಮುಕ್ತಾಯ ಮಾಡಿದ್ದಾನೆ. ಎಂಥ ಒಳ್ಳೆಯ ದೇವರಲ್ವಾ? ಆಮೆನ್. ಆತನು ಸಮಸ್ತವನ್ನು ಪರಿಪೂರ್ಣವಾಗಿ ಮಾಡುವಂಥ ದೇವರಾಗಿದ್ದಾನೆ. ಆತನು ಪರಿಪೂರ್ಣವಾಗಿ ಶಿಲುಬೆ ಮೇಲೆ ಏನು ಮಾಡಬೇಕಿತ್ತೋ ಅದನ್ನೆಲ್ಲ ಮಾಡಿದ್ದಾನೆ. ಸೊ ಇವತ್ತು ಆ ದ್ರಾಕ್ಷಾರಸ ತೆಗೆದುಕೊಂಡದ್ದು ಕೇವಲ ಅದಕ್ಕಾಗಿ ಮಾತ್ರವಲ್ಲ, ಆತನು ಮಾಡಿದಂಥ ಕೆಲಸ ಅದು ಮುಂದುವರಿಯಬೇಕು. ನಮ್ಮ ಮೂಲಕವಾಗಿ, ನನ್ನ ಮೂಲಕವಾಗಿ ಆತನು ಯಾವ ಶಿಲುಬೆಯಲ್ಲಿ ಆತನು ರಕ್ತ ಸುರಿಸಿದ್ದಾನೋ, ಆತನು ಜಜ್ಜಲ್ಪಟ್ಟನೋ, ಆತನು ಹೊಡೆಯಲ್ಪಟ್ಟನೋ, ಅದು ನನ್ನ ಜೀವಿತದಿಂದ ಅದು ಮುಂದೆ ಹೋಗಬೇಕು, ಮುಂದೆ ಸಾಗಬೇಕು. ನೀನು ಸಾಮಾನ್ಯ ಜೀವಿತ ಜೀವಿಸಲಿಕ್ಕೆ ಯೇಸು ರಕ್ತ ಕೊಡುವಂಥ ಅವಶ್ಯಕತೆ ಇಲ್ಲ. ನಾವು ಲೋಕದವರಂತೆ ಜೀವಿಸಲಿಕ್ಕೆ, ಲೋಕದವರಂತೆ ನಾವು ನೊಂದು ಬೆಂದು ಆ ಚಿಂತೆಯಲ್ಲಿ ಒಳಗಾಗಿರುವುದಕ್ಕಾಗಿ ಯೇಸು ಸ್ವಾಮಿ ಆತನು ರಕ್ತ ಸುರಿಸುವಂಥ ಅವಶ್ಯಕತೆ ಇಲ್ಲ.
ಇವತ್ತು ನಾವೆಲ್ಲರೂ ಪ್ರತ್ಯೇಕಿಸಲ್ಪಟ್ಟಂಥ ಜನಾಂಗ. ಆ ಯೇಸುವಿನ ರಕ್ತದಿಂದ, ಆ ಯೇಸು ಕೊಟ್ಟಂಥ ಆ ಉನ್ನತ ಜೀವಿತದಿಂದ, ನಿತ್ಯ ಜೀವದಿಂದ ನಾವು ನಿತ್ಯ ರಾಜ್ಯಕ್ಕಾಗಿ ನಾವು ನಾವು ಬಾಳಬೇಕು. ಅದಕ್ಕಾಗಿ ಕೆಲಸ ಮಾಡಬೇಕು. ಆಮೆನ್. ನಿತ್ಯ ರಾಜ್ಯಕ್ಕಾಗಿ ದುಡಿಯಬೇಕು. ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀನು ನಾನು ಯೇಸುಗಾಗಿ ದುಡಿಯಬೇಕು. ದೇವರ ರಾಜ್ಯಕ್ಕಾಗಿ ದುಡಿಯಬೇಕು. ನೀನು ಶಾಲೆಯಲ್ಲಿ ಕೆಲಸ ಮಾಡು, ನೀನು ಶಾಲೆಗೆ ಹೋಗ್ತಾ ಇರು, ನೀನು ಕಾಲೇಜಲ್ಲಿರು, ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿರು, ವ್ಯಾಪಾರ ಮಾಡು, ಯಾವುದೇ ಒಂದು ಕೂಲಿ ಕೆಲಸ ಮಾಡು, ಏನೇ ಕೆಲಸ ಮಾಡು, ನೀನು ದೇವರ ರಾಜ್ಯಕ್ಕಾಗಿ ನೀನು ದುಡಿಯಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ದ್ರಾಕ್ಷಾರಸ ನಾವು ತೆಗೆದುಕೊಳ್ತೇವೆ. ಅದನ್ನು ನಮಗೆ ಗುರುತಿಸ್ತದೆ. ಕೇವಲ ಏಸಪ್ಪ ನನಗಾಗಿ ಸತ್ತಿದ್ದು ಮಾತ್ರವಲ್ಲ, ನನ್ನನ್ನು ಕೊಂಡುಕೊಂಡಿದ್ದು ಮಾತ್ರವಲ್ಲ, ಏಸಪ್ಪ ನನ್ನ ಪಾಪಗಳನ್ನು ಕ್ಷಮಿಸಿದ್ದು ಮಾತ್ರವಲ್ಲ, ನನ್ನ ಪಾಪ, ರೋಗ, ಶಾಪ, ದರಿದ್ರತನ ಎಲ್ಲವನ್ನು ತೆಗೆದದ್ದು ಮಾತ್ರವಲ್ಲ, ತೆಗೆದ ಮೇಲೆ ನಾನು ಆತನಿಗಾಗಿ ಜೀವಿಸಬೇಕು. ಆತನ ರಾಜ್ಯ ಅಲ್ಲಿ ಸ್ಥಾಪಿಸಲ್ಪಡಬೇಕು. ಆತನ ಪರಲೋಕದ ಚಿತ್ತ ನಮ್ಮ ಭೂಲೋಕದಲ್ಲಿ, ನಮ್ಮ ಬಳ್ಳಾರಿಯಲ್ಲಿ, ನಮ್ಮ ಬೀದಿ ಸಂಬಂಧ ಬಳಗರು, ನಮ್ಮ ಒಂದು ಸ್ನೇಹಿತರಲ್ಲಿ ಅದು ನೆರವೇರಿಸಲ್ಪಡಬೇಕು. ಅದಕ್ಕಾಗಿ ಯೇಸು ಆ ರಕ್ತವನ್ನು ಸುರಿಸಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಸೊ ಯೇಸು ಕಟ್ಟುತ್ತಾನೆ. ಸಭೆಯನ್ನು ಕಟ್ಟುವವರು ಯಾರು? ಯೇಸು. ನಮ್ಮ ಒಂದು ಪ್ಲಾನಿಂಗು, ನಮ್ಮ ಒಂದು ಯೋಚನೆ ಈ ರೀತಿಯಲ್ಲಿ ಹಾಡಬೇಕು, ಈ ರೀತಿಯಲ್ಲಿ ಪ್ರಸಂಗ ಮಾಡಬೇಕು, ಈ ರೀತಿಯಲ್ಲಿ ನಾವು ಆ ರೀತಿಯಲ್ಲಿ ಯಾವುದು ನಡೆಯಲ್ಲರಿ. ಯೇಸು ಸಭೆಯನ್ನು ಕಟ್ಟುತ್ತಾನೆ. ನರಕದ ಬಾಗಿಲು ಅದಕ್ಕೆ ವಿರೋಧವಾಗಿ ನಿಲ್ಲುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಯೇಸು ಕಟ್ಟುತ್ತಾನೆ. ನಾವೆಲ್ಲರೂ ಆತನ ಜೊತೆ ಕಟ್ಟೋರಷ್ಟೇ. ಆಮೇಲೆ ಯೇಸು ಕಟ್ಟುತ್ತಾನೆ. ಮತ್ತೆ ನಾನು ವಾಕ್ಯವನ್ನು ಹಾಕಬೇಡ್ರಿ ಅಥವಾ ತಿರುಗಿಸ್ಬೇಡ್ರಿ. ಮತ್ತಾಯ 16:18 ಹೇಳ್ತಾನೆ, ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ, ನರಕದ ಬಾಗಿಲು ಅದಕ್ಕೆ ವಿರುದ್ಧವಾಗಿ ನಿಲ್ಲುವುದಿಲ್ಲ. ಸಭೆಯನ್ನು ಕಟ್ಟುವ ಆತನು ಯೇಸು ಸ್ವಾಮಿ, ಸಭೆಗೆ ಸೇರಿಸುವವನು ಸಹ ಯೇಸು ಸ್ವಾಮಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47 ತಿರುಗಿಸ್ಬೇಡ್ರಿ, ಅದನ್ನು ಹಾಕಬೇಡ್ರಿ. ಅಲ್ಲಿ ಹೇಳ್ತದೆ, ಯೇಸು ಆ ಸಭೆಗೆ, ಆ ಶಿಷ್ಯರ ಮಂಡಳಿಗೆ ಪ್ರತಿದಿನ ಅವರಿಗೆ ಜನರನ್ನು ಸೇರಿಸುತ್ತಾ ಇದ್ದನು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47 ನೀವು ಬರ್ಕೊಳ್ರಿ. ಆಮೆನ್. ಸಭೆಯನ್ನು ಕಟ್ಟುವಾತನು ಯೇಸು, ಸಭೆಗೆ ಸೇರಿಸುವವನು ಯೇಸು. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ನಾವುಗಳು ಆತನ ಒಂದು ಶಕ್ತಿಯಿಂದ, ಆತನ ಒಂದು ಶಿಲುಬೆ ಕಾರ್ಯದಿಂದ, ಪರಿಪೂರ್ಣ ಕಾರ್ಯದಿಂದ ನಾವು ಬಿಡಿಸಲ್ಪಟ್ಟಿದ್ದೇವೆ. ನಾವು ಏನು ಮಾಡಬೇಕು? ನಾವು ಆತನಿಗಾಗಿ ಕೆಲಸ ಮಾಡುವವರಾಗಿದ್ದೇವೆ. ಯಾಕೆ ಗೊತ್ತಾ? ಯೇಸು ಸಹ ಆತನ ಕೆಲಸ ಮಾಡುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನನ್ನ ತಂದೆಯು ಇಲ್ಲಿಯವರೆಗೆ ಕೆಲಸ ಮಾಡುತ್ತಾನೆ, ಅದಕ್ಕಾಗಿ ನಾನು ಸಹ ಕೆಲಸ ಮಾಡುತ್ತೇನೆ ಅಂತ ಯೇಸು ಹೇಳ್ತಾನೆ. ಹಿದರ್ ಟು ಮೈ ಫಾದರ್ ವರ್ಕ್ಸ್, ದಟ್ಸ್ ವೈ ಐ ವರ್ಕ್. ನಮ್ಮ ದೇವರು ಸೋಮಾರಿ ಅಲ್ಲ. ನಮ್ಮನ್ನು ಕಾಯುವ ದೇವರು, ಇಸ್ರಾಯೇಲ್ನ ದೇವರು. ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ನಮ್ಮನ್ನು ಸದಾ ಕಾಯುತ್ತಾ ಇದ್ದಾನೆ. ಆತನು ನಿದ್ರೆ ಬೇಡ, ಆತನಿಗೆ ವಿರಾಮ ಬೇಡ. ಯೇಸು ಸ್ವಾಮಿಗೆ ಹಾಲಿಡೇ ಇಲ್ಲ. ನಮ್ಮನ್ನು ಕಾಯುವ ದೇವರಿಗೆ ಹಾಲಿಡೇ ಇಲ್ಲ. ನಮಗಿದೆ ಸಂಡೇ ಒಂದೇ ದಿನ ಪೇಚಾಡ್ತೀವಿ, ಅದು ಕೂಡ ದೇವ್ರು ಕೊಡೋಕೆ ಒಂದೇ ದಿನ ಬ್ರದರ್, ಅದು ಕೂಡ ನಾವು ಎದ್ದು ಬೇಗ ಬರಬೇಕು. ನಮ್ಮನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ತನ್ನ ಕಣ್ಣಿನ ಗುಡ್ಡಿನಂತೆ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಂಥ ಒಂದು ಅದ್ಭುತವಂತ ದೇವರು ನಮ್ಮ ಜೊತೆ ಇದ್ದಾನೆ. ಆಮೆನ್. ಲೋಕದ ಜನರಿಗೂ ನಮಗೂ ಒಂದೇ ವ್ಯತ್ಯಾಸ. ಅದನ್ನು ನಾನು ಹೇಳ್ತೇನೆ. ಅದನ್ನು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಸಂಗತಿ, ಒಂದು ವಚನ ಓದ್ತೇನೆ. ಓಕೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ. ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಈ ಒಂದು ವಚನ ನನಗೆ ಭಾಳ ನೆನಪು ಬರ್ತಾಯಿತ್ತು. ನಾನು ಅದನ್ನು ನನ್ನ ಕಣ್ಣನ್ನು ಮುಂದೆ ಇಟ್ಕೊಂಡು ನಾನು ಇಲ್ಲಿ ಬಂದಿದ್ದೇನೆ. ಸೊ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18 ಮಾತ್ರ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18 ಮಾತ್ರ. ಯಾರಾದರೂ ಮೈಕಲ್ ಓದಬೇಕಾಗಿ ಮನವಿ. ಯಾರಿದ್ದೀರಿ ಓದೋರು? ರೆಡಿ ಇರಬೇಕು. ಓಕೆ. ಆತನು ಅವರಿಗೆ ಯೇಸು ಶಿಷ್ಯರಿಗೆ ನೋಡ್ರಿ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು ಅಂತ ಹೇಳ್ತಾನೆ. ಆಯ್ತಾ? ಇಂಗ್ಲಿಷ್ ಬೈಬಲಿ ಹಿ ಹಸ್ ಫಾಲನ್. ಓಕೆ, ಎಲ್ಲರೂ ಹೇಳೋಣ, ನಾವು ಕನ್ನಡದಲ್ಲಿ ಹೇಳೋಣ. ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬಿದ್ದಿದ್ದನ್ನು ಕಂಡೆನು. ಹಲ್ಲೆಲೂಯಾ. ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಇವತ್ತು ಎಲ್ ಶಡೈ ಸಭೆಗೆ ಯೇಸು ಹೇಳ್ತಾ ಇದ್ದಾನೆ, ಸೈತಾನನು ಆತನು ಸಿಡಿಲಿನಂತೆ. ಸಿಡಿಲು ಹೆಂಗೆ ಬರ್ತದೆ? ಠಾಪ್ ಅಂತ ಬರ್ತದೆ, ಒಂದೇ ಸರಿ, ನಿಧಾನಕ್ಕೆ ಬೀಳಲ್ಲ, ರಾಕೆಟ್ ಥರ. ಸಿಡಿಲು ಹೆಂಗೆ ಬರ್ತದೆ?
ಆಕಾಶದಿಂದ ಒಂದು ಬೆಳಕು ಒಂದು ಚಿಟಿಕೆಯಲ್ಲಿ ಧನ್ ಅಂತ ಬೀಳ್ತದೆ. ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬಿದ್ದಿರುವುದನ್ನು ಕಂಡೆನು. ಇವತ್ತು ಸೈತಾನನು ಆ ಸಿಡಿಲಿನಂತೆ ಅವನು ಆಕಾಶದಿಂದ ಕೆಳಗೆ ಬಿದ್ದಿದ್ದಾನೆ. ಹಲೋ, ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಅವನು ಆಳದಂತೆ ಆ ಆಕಾಶದಿಂದ ಅವನು ಆ ಸಿಡಿಲಿನಂತೆ ಅವನ ನೆಲಕ್ಕೆ ಬಿದ್ದಿದ್ದಾನೆ. ಅವನು ಮಣ್ಣು ಪಾಲಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಇದನ್ನು ಹೇಳ್ತಾ ನಾನು ನಿಮಗೆ ಹೇಳುವಂಥ ಒಂದು ಸಂಗತಿ ಏನಂತಂದರೆ, ಯೇಸು ಸಭೆಯನ್ನು ಕಟ್ಟುತ್ತಾನೆ. ಯೇಸು ನಿಮ್ಮನ್ನು ಕಟ್ಟುತ್ತಾ ಇದ್ದಾನೆ. ಯೇಸು ಸಭೆಗೆ ಸೇರಿಸುತ್ತಾನೆ. ಯೇಸು ನಿನ್ನನ್ನು ಆತನು ಕೂಡಿಸುತ್ತಾನೆ. ಮತ್ತು ಯೇಸು ಇವತ್ತು ಆತನು ಕೆಲಸ ಮಾಡುತ್ತಾ ಇದ್ದಾನೆ. ಯೇಸು ಕೆಲಸ ಮಾಡುತ್ತಾ ಇದ್ದಾನೆ. ನಾವು ಆತನ ಜೊತೆಯಲ್ಲಿ ಕೆಲಸ ಮಾಡುವವರಾಗಿದ್ದೇವೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ ವಚನವನ್ನು 20ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ, ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ, ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ, ನಾನು ಎರಡೆರಡು ಸರಿ ಓದ್ತಾ ಇದ್ದೇನೆ. ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಬಂದನು. ಹಲ್ಲೆಲೂಯಾ, ಆಮೆನ್. ಕಟ್ಟುತ್ತಾನೆ ಯೇಸು, ಕೂಡಿಸುತ್ತಾನೆ ಯೇಸು, ಕೆಲಸ ಮಾಡುತ್ತಾನೆ ಯೇಸು. ಹಾಗೆ ಅದಕ್ಕೆ ಹೇಳಿದ್ದೆ, ನಮ್ಮನ್ನು ಕಾಯುವ ದೇವರು ಆತನು ಸುಮ್ಮನೆ ನಿದ್ರೆ ಮಾಡಲ್ಲ, ಆತನು ತೂಕಡಿಸುವುದಿಲ್ಲ, ಆತನು ಸಹ ಕೆಲಸ ಮಾಡುತ್ತಾನೆ. ಅಂದರೆ ಆತನು ಸುಮ್ಮನೆ ಕೆಲಸ ಮಾಡೋದಿಲ್ಲ, ಮಾಡುವವ್ರ ಜೊತೆಲಿ ಆತನು ಮಾಡ್ತಾನೆ. ಅಯ್ಯೋ, ಯಾರಿಗೂ ಅರ್ಥ ಆಯಿತು? ಕೆಲಸ ಮಾಡುವವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾನೆ. ಸೋಮಾರಿಗಳ ಜೊತೆ ಆತನ ಕೆಲಸ ಮಾಡಲ್ಲ. ಸುಮ್ಮನೆ ಕೂತ್ಕೊಂಡೆ, ಸುಮ್ಮನೆ ಇದ್ದೆ, ಸುಮ್ಮನೆ ನನಗೆ ದೇವರೇ ಆಶೀರ್ವಾದ ಮಾಡು, ದೇವರೇ ನನಗೆ ಬಿಡಿಸು, ಇದನ್ನು ಮಾಡು, ಅದ್ಭುತ ಮಾಡು. ಇಲ್ಲ ಇಲ್ಲ ಇಲ್ಲ, ಯಾರು ಅವರು ಹೊರಟು ಹೋಗುವವ್ರ ಸಂಗಡ ಇದ್ದಾನೆ. ಮೊದಲನೇದಾಗಿ ಎಲ್ಲೆಲ್ಲಿ ಸುವಾರ್ತೆಯನ್ನು ಸಾರಿದ್ರು, ಸುವಾರ್ತೆಯನ್ನು ಸಾರ್ತಾ ಇರಬೇಕು. ಕೆಲಸ ಅಂದರೆ ಸುಮ್ಮನೆ ಏನೋ ಕೆಲಸ ಅಲ್ಲ. ನಿಮ್ಮ ಕೆಲಸಗಳು ಇರ್ಬೋದು, ನೀವು ದೇವರ ಕೆಲಸ ಮಾಡ್ತಾ ಇದ್ರೆ ಮಾತ್ರ. ದೇವರ ರಾಜ್ಯದ ಕೆಲಸ ಮಾಡ್ತಾ ಇರಬೇಕು. ಆತ ನಿಮ್ಮ ಜೊತೆ ಕೆಲಸ ಮಾಡಬೇಕಂದ್ರೆ ದೇವರ ರಾಜ್ಯದ ಕೆಲಸ ಮಾಡ್ತಾ ಇರಬೇಕು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಇದ್ದರೋ ಅಥವಾ ಸಾರಿದರೋ ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಹಲ್ಲೆಲೂಯಾ. ಇವತ್ತು ಸುವಾರ್ತೆ ಕೆಲಸ, ಇದನ್ನು ಹೇಳ್ತಾ ನಾನು ಹೇಳಬೇಕಾದ್ದೇನು ಗೊತ್ತಾ? ಸುವಾರ್ತೆ ಸಾರುವಂಥ ಕೆಲಸವೇ ನಿಜವಾದ ಕೆಲಸ, ದೇವರ ಕೆಲಸ. ಅಣ್ಣ, ನಾನು ಮತ್ತೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀನು ಆಫೀಸಲ್ಲಿ ಇದ್ದರೂ ಕೂಡ ಅದು ಟೆಂಪ್ರರಿ ಕೆಲಸ, ಆದರೆ ಶಾಶ್ವತ ಕೆಲಸ ನೀನು ಆಫೀಸಲ್ಲಿ ಏನು ಗೊತ್ತಾ? ಸುವಾರ್ತೆ ಸಾರಲಿಕ್ಕಾಗಿ ನೀನು ಆಫೀಸಲ್ಲಿ ಇದ್ದಿ. ಅಣ್ಣ, ನಾನು ವಿದ್ಯಾರ್ಥಿ ಆಗಿದ್ದೇನೆ. ಹೌದು, ನೀನು ವಿದ್ಯಾರ್ಥಿ ಆಗಿದ್ದಿ. ನೀನು ವಿದ್ಯಾರ್ಥಿ ಓದುವಂಥ ಕೆಲಸ ನಿಂದು ಮೊದಲನೇದಂತ ನೀನು ಅಂದ್ಕೊಳ್ತಾ ಇದ್ದಿ. ಹೌದು, ಸರಿಯೇ. ಆದರೆ ಅದರ ಜೊತೆಯಲ್ಲಿ ನೀನು ಸುವಾರ್ತೆ ಸಾರುವಂಥ ಕೆಲಸ ಮಾಡಬೇಕು. ಅಣ್ಣ, ನಾನು ಮನೆಯಲ್ಲಿ ಕೂತಿದ್ದೀನಿ, ನಾನು ಏನು ಮಾಡಬೇಕು? ನೀನು ದೇವರ ಕೆಲಸವನ್ನು ಮಾಡಬೇಕು. ಸುವಾರ್ತೆ ಸಾರುವಂಥ ಕೆಲಸ ನಿನ್ನದು ಕೂಡ. ಹಲ್ಲೆಲೂಯಾ. ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರ ಕೆಲಸ ಅತಿ ದೊಡ್ಡವಂಥ ಕೆಲಸ, ಉತ್ತಮವಂಥ ಕೆಲಸ, ನಿಮ್ಮೆಲ್ಲ ಕೆಲಸಗಳಿಗಿಂತ ಮೇಲಾದಂಥ ಕೆಲಸ ಸುವಾರ್ತೆ ಸಾರುವಂಥ ಕೆಲಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಆತನು ಯಾರು ಸುವಾರ್ತೆ ಸಾರುವವರಾಗಿದ್ದರೋ ಅವರ ಜೊತೆಯಲ್ಲಿ ಸೇರಿ ಕೆಲಸ ಮಾಡುತ್ತಾ ಆ ಸುವಾರ್ತೆಯನ್ನು ಆತನು ಬಲಪಡಿಸುತ್ತಾನೆ. ಸೂಚಕ ಕಾರ್ಯಗಳಿಂದ, ಅದ್ಭುತ ಕಾರ್ಯಗಳಿಂದ ಆ ಸುವಾರ್ತೆ ನಿಜ ಎಂಬುದಾಗಿ ಆತನು ರುಜುಪಡಿಸುತ್ತಾನೆ. ಇವತ್ತು ಅದ್ಭುತಗಳು ಎಲ್ಲಿ ಅಂತ ನಾವು ಪ್ರಶ್ನೆಗಳು ಕೇಳ್ತಾ ಇರ್ತೇವೆ. ನಾನು ಕೇಳಬೇಕಂತವ್ರಿಗೆ, ಸುವಾರ್ತೆ ಎಲ್ಲಿ ಸಾರೋದಿದೆ ಅಂತ. ಸುವಾರ್ತೆ ಸಾರುವಾಗ ದೇವರು ಕೂಡ ಕೆಲಸ ಮಾಡುತ್ತಾನೆ. ಆ ಸುವಾರ್ತೆಯನ್ನು ಆತನು ಬಲಪಡಿಸುತ್ತಾನೆ. ಆ ಸುವಾರ್ತಕ್ಕೆ ತಕ್ಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಭಾಳ ಮೆತ್ತಗೆ ಸುಸ್ತಾದಂಥ ಆಮೇನ್ ಬಂತು. ಹಲ್ಲೆಲೂಯಾ, ಆಮೇನ್, ಆಮೇನ್. ಓಕೆ, 3 ವಿಷಯಗಳು ನಾನು ಇದನ್ನು ಹೇಳ್ತಾ, 3 ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ. 3 ಸಂಗತಿ ಬೇಗ ಮಾತಾಡ್ತೇನೆ. ನಾನು ಬೇಗ 12 ಗಂಟೆ 5 ನಿಮಿಷ 10 ನಿಮಿಷ ಒಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಆಯಿತಾ? ಸರಿ, 3 ಸಂಗತಿಗಳು. ಎಲ್ಲರೂ 3 ಸಂಗತಿ. ಈ 3 ಸಂಗತಿಗಳು ನಮ್ಮನ್ನು ಬೇರೆಯವರಿಂದ ವ್ಯತ್ಯಾಸವುಳ್ಳಂಥ ಜನರಾಗಿ ಮಾಡ್ತದೆ. ನಮ್ಮಲ್ಲಿ ಇರುವಂಥ ಸಂಗತಿ 3 ವಿಷಯಗಳು ನಮ್ಮ ಜೀವಿತದಲ್ಲಿ ಅವುಗಳನ್ನ ನಾವು ಗುರುತಿಸಬೇಕು. ಅವುಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ಇಡುತ್ತೇನೆ. ಅವುಗಳನ್ನ ನೀವು ನೋಡುವಾಗ ಹೊರಗಿರುವಂಥ ಜನರಿಗೂ, ಬೇರೆ ಅನ್ಯರಿಗೂ, ಮತ್ತು ಇತರ ದೇವರುಗಳನ್ನು ಆರಾಧನೆ ಮಾಡುವಂಥ ಜನರಿಗೂ ಮತ್ತು ಯೇಸುವನ್ನು ಆರಾಧನೆ ಮಾಡುವಂಥ ಜನರಿಗೂ ಇರುವಂಥ ವ್ಯತ್ಯಾಸ ಅದೇ.
ಇದು 3. ನಾನು ಅನೇಕ ಇರಬಹುದು, ಆದರೆ 3 ನಾನು ಮಾತ್ರ ಇವತ್ತು ಹೇಳಲಿಕ್ಕೆ ನಾನು ಮುಂದೆ ಬಂದಿದ್ದೇನೆ ಅಥವಾ ನಿಮ್ಮ ಮುಂದೆ ಇಡುತ್ತೇನೆ. ಹಲ್ಲೆಲೂಯಾ. ಮೊದಲನೇ ಸಂಗತಿ ಏನು ಗೊತ್ತಾ? ಎಲ್ಲ ಹೇಳ್ರಿ, ದೇವರ ಗಟ್ಟಿ ಹೇಳ್ರಿ, ದೇವರ ವಾಸ ಮಾಡುವ ಸನ್ನಿಧಾನ. ಗಾಡ್ಸ್ ಅಬೈಡಿಂಗ್ ಪ್ರೆಸೆನ್ಸ್. ಹಲ್ಲೆಲೂಯಾ. ದೇವರು ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ಎಲ್ಲಿದೆ? ಎಲ್ಲಿದೆ? ನೀವು ಕೈಗಳು ಸುಮ್ಮನೆ ಬಾಯಲ್ಲಿ ಬರ್ತದೆ. ಎಲ್ಲಿದೆ? ಹಿಂಗೆ ಎದ ಮೇಲೆ ಕೇಟ್ಕೊಂಡು ಹೇಳ್ರಿ, ನನ್ನಲ್ಲಿದೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿನ್ನಲ್ಲಿದೆ. ದೇವರು ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ನಿನ್ನಲ್ಲಿದೆ. ಆಮೇನ್. ಸ್ವಲ್ಪ ಯಾಕಂಗೆ ಹೇಳಿಸ್ತಾ ಇರ್ತೀನಿ ಅಂದರೆ, ಕೆಲವರು ನನಗೋಸ್ಕರ ಭಾಳ ವಿಜ್ಞಾಪನೆ ಮಾಡ್ತಿದ್ದಾರೆ. ಮೊಣಕಾಲೂರು ಕಣ್ಣಂಗೆ ಹೋಗ್ತದವು, ಪ್ರಾರ್ಥನೆ ಮಾಡ್ತಾರೆ ನನಗೋಸ್ಕರ. ಸ್ವಲ್ಪ ಹಿಂಗೆ ಹೇಳಿಸಿದ್ರೆ ಅವರು ಸ್ವಲ್ಪ ಎಚ್ಚರ ಬಿಡ್ತಾನಂತ. ಹಿಂಗೆ ಕಣ್ಣು ಹಿಂಗೆ ಹೋಗ್ತಾ ಇರ್ತೈತೆ ಅವ್ರಿಗೆ. ನಿನ್ನಲ್ಲಿದೆ ಅಂದರೆ ನನ್ನಲ್ಲಿ ಏನಿದೆಯಪ್ಪ ನಾನು. ಹಲ್ಲೆಲೂಯಾ. ಏನಿದೆ ನಿಮ್ಮಲ್ಲಿ? ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ. ಅದನ್ನು ಹೇಳೋದು ಮರಿಬಾರ್ದು. ಸನ್ನಿಧಾನ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಸನ್ನಿಧಾನ ಇತ್ತು. ನಾವಾದರೆ ವಿಶೇಷವಂತ ಜನರು. ಹಳೆ ಒಡಂಬಡಿಕೆ ಒಂದು ಭಕ್ತರಿಗೂ ಇಲ್ಲಿರುವಂಥ ನಮಗೂ ಒಂದು ವ್ಯತ್ಯಾಸ ಇದೆ. ನೂತನ ಒಡಂಬಡಿಕೆ ಅಂತ ಪ್ರಜೆಗಳಿಗೂ ಒಂದು ವ್ಯತ್ಯಾಸ ಇದೆ. ಈ ಒಂದು ದ್ರಾಕ್ಷಾರಸವನ್ನು ತೆಗೆದುಕೊಂಡಿದ್ದೇವೆ. ಓಕೆ, ಇದು ಏನನ್ನು ಸೂಚಿಸ್ತದೆ? ನಾವು ಹೊಸ ಒಡಂಬಡಿಕೆಯ ಕೃಪೆಯ ಒಡಂಬಡಿಕೆಯ ಜನರು, ಪ್ರಜೆಗಳಾಗಿದ್ದೇವೆ. ಹೊಸ ಒಡಂಬಡಿಕೆ ಒಂದು ಭಕ್ತರಾಗಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಆತನ ಶಿಷ್ಯರಾಗಿದ್ದೇವೆ. ಆಮೆನ್. ಕೆಲವು ವಾರಗಳ ಹಿಂದೆ ನಾನು ಹೇಳ್ತಾ ಇದ್ದೆ ನಿಮಗೆ, ನಮಗೆ ದೇವರನ್ನು ಆತನು ಹೇಳ್ತಾನೆ, ನಿಮಗೆ ಆ ಸಂತೋಷವು ನಿಮ್ಮಲ್ಲಿ ಇರಲಿ ಮತ್ತು ಆ ಸಂತೋಷವು ಪರಿಪೂರ್ಣವಾಗಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅನೇಕರು ಆ ದೇವರ ಸನ್ನಿಧಾನ, ನಿತ್ಯ ವಾಸಿಸುವಂಥ ಸನ್ನಿಧಾನ ತಮ್ಮಲ್ಲಿ ಅದು ಇರುವುದನ್ನು ಗ್ರಹಿಸದೇ ಇರುವ ಕಾರಣವಾಗಿ, ಇಲ್ಲ ಅಂತಲ್ಲ, ಅವರು ಗ್ರಹಿಸ್ತಾ ಇಲ್ಲ. ಆಮೇನ್. ಯಾರಿದ್ದಾರೆ ನಿಮ್ಮಲ್ಲಿ? ಯಾರಿದ್ದಾರೆ? ಪಕ್ಕದಲ್ಲಿ ಕೇಳ್ರಿ, ನಿಮ್ಮಲ್ಲಿ ಯಾರಿದ್ದಾರೆ? ಕೇಳ್ರಿ ಪ್ರಶ್ನೆ ಹಿಂಗೆ ಕೇಳ್ರಿ. ನಿಮ್ಮಲ್ಲಿ ಯಾರಿದ್ದಾರೆ? ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವವನು ದೊಡ್ಡವನು, ಉನ್ನತನು, ಶ್ರೇಷ್ಠನು, ಬಲಿಷ್ಠನು, ಸರ್ವವನ್ನು ಮಾಡಲು ಶಕ್ತನು. ಆ ದೇವರು ನಿನ್ನಲ್ಲಿದ್ದಾನೆ. ನನ್ನಲ್ಲಿದ್ದಾನೆ, ನಮ್ಮಲ್ಲಿದ್ದಾನೆ. ಹಲ್ಲೆಲೂಯಾ. ಗ್ರೇಟರ್ ಇಸ್ ಹಿ ಇನ್ಸೈಡ್ ಆಫ್ ಯು. ಯಾರು ಉತ್ತಮರು, ಶ್ರೇಷ್ಠರಾಗಿದ್ದಾರೋ ಅವರು ನಿನ್ನ ಬಳಿಯಲ್ಲಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಆ ದೇವರ ಪ್ರಸನ್ನತೆ ಅದು ಎಂದೆಂದಿಗೂ ಮನುಷ್ಯರಲ್ಲಿ ಇರಲಿಲ್ಲ, ಮಂಜೂಷದ ಪೆಟ್ಟಿಗೆಯಲ್ಲಿತ್ತು. ದೇವರ ಪ್ರಸನ್ನತೆಯನ್ನು ಅವರು ಮುಖಾಮುಖಿಯಾಗಿ ಭೇಟಿ ಆಗಲಿಕ್ಕೆ ಸಾಧ್ಯವಿಲ್ಲ. ಮೋಶೆ ಆಗಬೇಕಂತ ಬಯಸಿ ಆತನು ಆ ಒಂದು ಉರಿಯುವಂಥ ಪೊದೆಗಳ ಬಳಿಗೆ ಆತನು ಹೋಗಬೇಕಂತ ಆತನು ಬಯಸಿದಾಗ, ಇದು ಪರಿಶುದ್ಧವಾದಂಥ ಸ್ಥಳ, ನಿನ್ನ ಒಂದು ಕಾಲು ಮೆಟ್ಟಲನ್ನು ತೆಗೆದು ನೀನು ಬರಬೇಕಂತ ದೇವರು ಆತನಿಗೆ ಹೇಳಿದ್ದನ್ನು ಕೇಳಿಸ್ಕೊಂಡ. ಸ್ವರ ಕೇಳಿದರು, ಕಾರ್ಯಗಳನ್ನು ನೋಡಿದರು, ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ನೋಡಿ ದೇವರ ಪ್ರಸನ್ನತೆಯಿಂದ ಕೆಂಪು ಸಮುದ್ರ ಎರಡಾಯಿತು. ಆಮೆನ್. ಹಲ್ಲೆಲೂಯಾ. ಈ ಅದ್ಭುತಗಳನ್ನೆಲ್ಲ ನಾವು ಓದುವಾಗ ಒಂದು ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ, ದೇವರು ಅವರ ಸಂಗಡ ಇದ್ದನು, ದೇವರ ಪ್ರಸನ್ನತೆ ಆತನ ಜೊತೆ, ಅವರ ಜೊತೆಯಲ್ಲಿತ್ತು. ಇಡೀ ಜನಾಂಗದ ಜೊತೆ ಆತನ ಪ್ರಸನ್ನತೆ, ಆತನ ಸನ್ನಿಧಾನ ಇತ್ತು. ಎಷ್ಟು ಜನ ಒಪ್ಕೊಳ್ತೀರಿ? ಜೋರಾಗಿ ಆಮೇಲೆ ಹೇಳ್ರಿ. ಆಮೇನ್. ಆದರೆ ಇಂದು ನಾವು ಹಳೆ ಒಡಂಬಡಿಕೆಯಲ್ಲಿಲ್ಲ. ನಾನು ಇನ್ನೂ ಹೊಸ ಒಡಂಬಡಿಕೆ ಬರ್ತೇನೆ. ಈ ಹಳೆ ಒಡಂಬಡಿಕೆಯಲ್ಲಿ ಐಗುಪ್ತದಲ್ಲಿದ್ದರು ಇವರು. ಯಾರು? ದೇವರು ಪ್ರೀತಿಸಿದಂಥ ಜನಾಂಗ, ಇಸ್ರಾಯೇಲ್ ಜನಾಂಗ ಐಗುಪ್ತದಲ್ಲಿ. ಅಂದರೆ ಐಗುಪ್ತ ಎಂಥ ದೇಶ? ಅದು ಅನ್ಯ ದೇಶ, ಅದು ದೇವರ ಭಯ ಇಲ್ಲದಂಥ ದೇಶ, ಪಾಪ ತುಂಬಿ ತುಳುಕಿರುವಂಥ ದೇಶ, ದೇವ ಜನರನ್ನು ಬಂಧನೆಯಲ್ಲಿ ಇಟ್ಟಂಥ ಒಂದು ದೇಶ. ಇವತ್ತು ನಾವು ಅಂಥ ಪರಿಸ್ಥಿತಿಯಲ್ಲಿ ಇದ್ದೇವಾ? ಸುವಾರ್ತೆ ಸಾರ್ಬೋದಾ? ಹೋಗಿ ಕಷ್ಟ ಇದೆ. ಓಕೆ, ಎಲ್ಲ ಕಡೆ ಕತ್ತಲಿದೆಯಾ? ಸೈತಾನ್ ಕೆಲಸ ಮಾಡ್ತಾ ಇದ್ದಾನಾ? ಎಲ್ಲ ಕಡೆ, ಎಲ್ಲರಲ್ಲಿ, ದೇವರನ್ನು ನಂಬದೇ ಇರುವಂಥ ಪ್ರತಿಯೊಬ್ಬರಲ್ಲಿ ಆ ದುರಾತ್ಮನ ಕೆಲಸ ನಡೀತಾ ಇದೆ. ಆಮೇನ್. ಹಲ್ಲೆಲೂಯಾ. ಓಕೆ, ಸೊ ಹಳೆ ಒಡಂಬಡಿಕೆಯಲ್ಲಿ ನಾವು ಎರಡು ಸಂಗತಿ ನೋಡ್ತೇವೆ. ಅಂದರೆ ಇಸ್ರಾಯೇಲ್ ಜನಾಂಗರ ಜೊತೆ ದೇವರ ಪ್ರಸನ್ನತೆ ಇರುವುದನ್ನು ನಾವು ನೋಡ್ತೇವೆ. ಓಕೆ, ಅಲ್ಲಿ ನಾವು ನೋಡುವಾಗ ಆ 34ನೇ ಅಧ್ಯಾಯದಲ್ಲಿದೆ. ತಿರುಗಿಸ್ಬೇಡ್ರಿ. 34ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನ ಒಂದು ಪ್ರಸನ್ನತೆ, ಆತನ ಒಂದು ಸನ್ನಿಧಾನ ಆ ಜನರ ಜೊತೆ ಅದು ಹೋಗ್ತಾ ಇತ್ತು. ಓಕೆ, ಅರಣ್ಯದಲ್ಲಿದ್ದರು ಇವರು,
ಕಾಡು ಮೃಗಗಳು, ನಾನಾ ಒಂದು ಸಂಗತಿ, ಕಷ್ಟ. ಅಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ, ಟಾರ್ಚ್ ಹಿಡ್ಕೊಂಡು ಹೋಗೋರಿಲ್ಲ. ಲಕ್ಷಾಂತರ ಜನ ಇಸ್ರಾಯೇಲ್ರು ಅವರು ಬಿಡುಗಡೆ ಹೊಂದಿದ್ರು, ಐಗುಪ್ತದಿಂದ ಹೊರಗಡೆ ಬಂದರು. ಅವ್ರ ಜೊತೆಯಲ್ಲಿ ದೇವರ ಸನ್ನಿಧಾನ ಆಯಿತು. ದೇವರ ಸನ್ನಿಧಾನದಲ್ಲಿ ಏನಾಯಿತು? ಅಲ್ಲಿ ಪ್ರತಿದಿನ ಹಗಲಿನಲ್ಲಿ ಮೇಘಸ್ತಂಭ, ಓಕೆ, ರಾತ್ರಿಯಲ್ಲಿ ಅಗ್ನಿಸ್ತಂಭ. ದೇವರವ್ರ ಜೊತೆಯಲ್ಲಿ ಇದ್ದು ಆತನು ನಡೆಸ್ತಾ ಇದ್ದನು. ಹೆಂಗೆ ಆ ಒಂದು ಅಗ್ನಿಸ್ತಂಭ ಮತ್ತು ಆ ಒಂದು ಮೇಘಸ್ತಂಭ ಅವರನ್ನು ನಡೆಸ್ತಾ ಇತ್ತು, ಈ ಜನರು ಎದ್ದು ಆ ಒಂದು ಸ್ತಂಭವನ್ನು ಅವ್ರು ಹಿಂಬಾಲಿಸ್ತಾ ಇದ್ರು. ಅಂದರೆ ದೇ ವುಡ್ ಫಾಲೋ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಒಂದು ಪ್ರಸನ್ನತೆ ಅಥವಾ ದೇವರ ಸನ್ನಿಧಾನವನ್ನು ಅವರು ಹಿಂಬಾಲಿಸ್ತಾ ಇದ್ರು. ಅಂದರೆ ಅರ್ಥ ಏನು? ಅವರು ಸತತವಾಗಿ ಆ ಸ್ತಂಭವನ್ನು ನೋಡ್ತಾ ಇದ್ರು, ರಾತ್ರಿ ಹಗಲು. ಅಲ್ಲಿ ವಾಕ್ಯ ಹೇಳ್ತದೆ, ಮೇಘಸ್ತಂಭ ಮತ್ತು ಅಗ್ನಿಸ್ತಂಭ ಆ ಜನರನ್ನು ಅದು ನಡೆಸಿತು ಎಂಬುದಾಗಿ. ಹಲ್ಲೆಲೂಯಾ. ರಾತ್ರಿ ಹಗಲು, ಎಲ್ಲರೂ ಹೇಳ್ರಿ, ರಾತ್ರಿ ಹಗಲು. ಮೇಘಸ್ತಂಭ, ಅಗ್ನಿಸ್ತಂಭ, ದೇವರ ಪ್ರಸನ್ನತೆ ಜನರನ್ನು ನಡೆಸುತ್ತಾ ಇತ್ತು. ಇದು ಹಳೆ ಒಡಂಬಡಿಕೆ ಒಂದು ಕತೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆತನು ಎಲ್ಲೋ ಇಲ್ಲ, ಆತನು ನಮ್ಮಲ್ಲಿಯೇ ಇದ್ದಾನೆ. ಅದಕ್ಕೆ ನಾನು ನಿಮಗೆ ಹೇಳುವಂಥ ನಮಗಿರುವಂಥ ಒಂದು ವಿಶೇಷತೆ ಏನಂತಂದರೆ, ನಮ್ಮಲ್ಲಿ ಆತನು ನಿತ್ಯ ನಿವಾಸ ಮಾಡುವಂಥ ಒಂದು ಸನ್ನಿಧಾನ, ಅಥವಾ ಆತನೇ ಸಾಕ್ಷಾತ್ ನಮ್ಮಲ್ಲಿ ನಿವಾಸ ಮಾಡುತ್ತಾ ಇದ್ದಾನೆ. ಗಾಡ್ ಈಸ್ ಅಬೈಡಿಂಗ್ ಇನ್ಸೈಡ್ ಆಫ್ ಯು. ದೇವರು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಾನು ಈ ಒಂದು ಅಬೈಡ್ ಅನ್ನುವಂಥ ಪದಕ್ಕೆ ಗ್ರೀಕ್ ಒಂದು ಭಾಷೆಯಲ್ಲಿ ಒಂದು ಪದ ನಾನು ಇವತ್ತು ಕಂಡುಕೊಂಡೆ, ನನಗೆ ಗೊತ್ತಿರಲಿಲ್ಲ. ಆದರೆ ಅಬೈಡ್ ಅನ್ನುವಂಥ ಪದಕ್ಕೆ ಅಲ್ಲಿ ಏನು ಹೇಳ್ತದೆ ಗೊತ್ತಾ? ಗ್ರೀಕ್ ಭಾಷೆಯಲ್ಲಿ, ಗ್ರೀಕ್ ಬೇಕಾ ನಿಮಗೆ ಕಲಿಬೇಕಾ? ಒಂದು ಪದ ಕಲಿತೀರಾ? ಕೆಲವರು ಮಾತ್ರ ಎಸ್ ಎಸ್ ಅಂತಾರೆ, ಹಿಂದಿರೋರು ಓಕೆ, ಇವತ್ತು ಕಲ್ತ್ಕೊಳ್ರಿ ಆಯಿತಾ. ಆದರೆ ಗ್ರೀಕಲ್ಲಿ ಅಬೈಡ್ ಅಂತ ಹೇಳಿದ್ರೆ ಆ ಒಂದು ಪದ ಏನು ಹೇಳ್ತದೆ ಗೊತ್ತಾ? ಗ್ರೀಕಲ್ಲಿ ಮನೆ. ಗ್ರೀಕಲ್ಲಿ ಕೂಡ ಮನೆ ಅಂತಿದೆ. ಕನ್ನಡದಲ್ಲಿ ನಾವು ಮನೆ ಅಂತೀವಲ್ಲ. ಮನೆ ಅಂದ್ರೆ ಏನು? ಇವಾಗ ನೀವು ಬಿಟ್ಟ ಮೇಲೆ ಹೋಗ್ತಿರಲ್ಲ ಬಿರಿಯಾನಿ ಮಾಡೋಕಣಕ, ಓಕೆ, ಮಧ್ಯಾಹ್ನ ಊಟ ಮಾಡಿ ತಿಂಬಕ, ಮಲ್ಗಕ, ನೀವು ಏನು ವಾಸ ಮಾಡ್ತಿರಲ್ಲ ಅದು ಮನೆ. ಗ್ರೀಕ್ ಭಾಷೆಯಲ್ಲಿ ಕೂಡ ಅಬೈಡ್ ಅನ್ನೋ ಪದಕ್ಕೆ ಮನೆ ಮನೆ ಅಂತ ಉಚ್ಚಾರಣೆ ಮಾಡ್ತಾರೆ. ನನಗೆ ಇವತ್ತು ಕೇಳಿ ಭಾಳ ಸಂತೋಷ ಆಗ್ಬಿಡ್ತು. ನಮ್ಮ ಒಂದು ಗ್ರೀಕ್ ಭಾಷೆ, ನಮ್ಮ ಕನ್ನಡ ಭಾಷೆ ಮತ್ತು ಗ್ರೀಕ್ ಭಾಷೆ ಒಂದೇ ಐತಲ್ಲ ಅಂತ. ಆಮೇನ್. ನೀವು ದೇವರ ಮನೆಯಾಗಿದ್ದೀರಿ. ಕೇಳಿಸ್ಕೊಂಡಿಲ್ಲ ಅನ್ನು? ನೀವು ಸರ್ವಶಕ್ತನ ಒಂದು ಮನೆ ನೀವಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಎಲ್ಲೋ ಪರಲೋಕದಲ್ಲಿ ನಿವಾಸ ಮಾಡ್ತಾ ಇಲ್ಲ, ಆತನು ನಿನ್ನಲ್ಲಿಯೇ ವಾಸ ಮಾಡ್ತಾ ಇದ್ದಾನೆ. ಆತನು ನಿಮ್ಮಲ್ಲಿ ಇದ್ದಾನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ, ಇದನ್ನು ತೀರಿಸಿ ನೋಡೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ. ಎಲ್ಲ ಹೇಳ್ರಿ, ದೇವರು ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ಎಲ್ಲಿದೆ? ನನ್ನಲ್ಲಿದೆ, ನಮ್ಮಲ್ಲಿದೆ. ಓಕೆ, ವೆರಿ ಗುಡ್. ಸರಿ, 2ನೇ ವಚನದಿಂದ ಓದ್ರಿ. 14:2 ಮೊದಲು. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೇ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ಓಕೆ, ಇಲ್ಲಿ ಬಿಡಾರ ಅಂತ ಪದ ಉಪಯೋಗ ಮಾಡ್ತದಲ್ಲ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಬಿಡಾರ ಅಂದ್ರೂ ಕೂಡ ಅಬೈಡ್, ಮನೆ. ಆಮೇಲೆ ಇಸ್ರಾಯೇಲರು ಬಿಡಾರಗಳಲ್ಲಿ ನಿವಾಸ ಮಾಡ್ತಾ ಇದ್ರು. ಆಮೇಲೆ ಓಕೆ, ಯೇಸು ಏನು ಮಾಡ್ತಾನಂತೆ? ತಂದೆಯ ಮನೆಯಲ್ಲಿ ನಮಗೆ ಬಿಡಾರಗಳನ್ನು ಸಿದ್ಧ ಮಾಡ್ತಾನಂತೆ. ಅಂದರೆ ಇಲ್ಲಿಂದ ನಾವು ನಮ್ಮ ಭೂಲೋಕದ ಯಾತ್ರೆ ಮುಗಿಸಿದ ನಂತರ ನಾವು ಪರಲೋಕಕ್ಕೆ ಹೋಗ್ತೇವೆ. ಪರಲೋಕದಲ್ಲಿ ಹೋದರೆ ಅದೇ ಮನೆಯಲ್ಲಿ ನಿವಾಸ ಮಾಡಬೇಕು. ಯೇಸು ಸಿದ್ಧ ಮಾಡಿದಂಥ ಮನೆಯಲ್ಲಿ ನಿವಾಸ ಮಾಡಬೇಕು. ಅದು ಇವಾಗೆ ಅಲ್ಲ ಬಿಡ್ರಿ, ಅದು ನಾವು ಈ ಲೋಕ ಬಿಟ್ಟ ಮೇಲೆ. ಓಕೆ, ಮುಂದೆ ಮಾತ್ರ 23ನೇ ಒಂದು ವಚನ, ಅದೇ ಅಧ್ಯಾಯ 23. ಎಲ್ಲ ಹೇಳ್ರಿ, ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ. ಆಮೇನ್. ಎಲ್ಲಿದೆ? ಓಕೆ, 23 ಹೋದ್ರಿ. ನನ್ನನ್ನು ಪ್ರೀತಿಸೋ ಯಾವನಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು. ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ತಂದೆಯು ಪ್ರೀತಿಸುವನು. ಅವನನ್ನು ನನ್ನ ತಂದೆಯು ಪ್ರೀತಿಸುವನು. ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು, ತಂದೆ ಮಗ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಹೀಬ್ರೂ ಭಾಷೆಯಲ್ಲಿ ಇದಕ್ಕೆ ಮನೆ, ಬಿಡಾರ ಅನ್ನೋ ಪದಕ್ಕೆ ಮನೆ ಅಂತ ಹೇಳ್ತದೆ. ಹಲ್ಲೆಲೂಯಾ. ಯಾರಿರ್ತಾರಂತೆ ಮನೆಯಲ್ಲಿ? ಹೇಳ್ರಿ, ಯಾರಿರ್ತಾರಂತೆ ಮನೆಯಲ್ಲಿ? ಯಾವಾಗಿರ್ತಾರಂತೆ? ಅಲ್ಲಿ ವಾಕ್ಯ ಹೇಳ್ತದೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು ಅವನನ್ನು ನನ್ನ ತಂದೆಯು ಪ್ರೀತಿಸುತ್ತಾನೆ. ದೇವರು ಎಲ್ಲರನ್ನ ಪ್ರೀತಿಸಲ್ಲ.
ಯಾರು ವಾಕ್ಯಕ್ಕೆ ವಿಧೇಯರಾಗಿ ನಡೆಯುತ್ತಾರೋ ಅವರನ್ನು ಆತ ತಂದೆ ಪ್ರೀತಿಸ್ತಾನೆ. ಪ್ರೀತಿಸಿ ಅದಕ್ಕೆ ಏನು ಮಾಡ್ತಾನೆ? ಬಹುಮಾನ, ಅದಕ್ಕೆ ಪ್ರತಿಫಲ ಏನು? ಮತ್ತು ನಾವಿಬ್ಬರು ಅಂದರೆ ಯೇಸು ತಂದೆ, ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬೀಡಾರವನ್ನು ಅಂದರೆ ಮನೆಯನ್ನು ನಾವು ಮಾಡಿಕೊಳ್ಳುವೆವು. ಪಕ್ಕದಲ್ಲಿ ನೋಡ್ರಿ, ದೇವರು ನನ್ನಲ್ಲಿ ಮನೆ ಮಾಡಿಕೊಳ್ಳುತ್ತಾನೆ. ಹೊರಗಿನ ಜನರಿಗೂ ನಮಗಿರುವಂಥ ಒಂದೇ ವ್ಯತ್ಯಾಸ ಏನು ಗೊತ್ತಾ? ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ನಮ್ಮಲ್ಲಿದೆ ಪ್ರಿಯರೇ. ಹಲ್ಲೆಲೂಯ. ಅವರಿಗೆ ಚಿಂತೆ ಇದೆಯಾ? ಚಿಂತೆ ಇದೆ. ನಿನಗೆ ಚಿಂತೆ ಇದೆಯಾ? ನನಗೂ ಚಿಂತೆ ಇದೆ. ಆದರೆ ಅವರಿಗೆ ಏನಿಲ್ಲ, ನಿನಗೇನಿದೆ? ಅವರಿಗೆ ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ಇಲ್ಲ. ಆದರೆ ದೇವರು ನಂಬಿದಂಥ ಮಕ್ಕಳಿಗೆ ಏನಿದೆ? ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ. ಅವರಿಬ್ಬರು ಅವರಲ್ಲಿ ಮನೆ ಮಾಡಿಕೊಂಡು ಅವರು ಮಾಡಿಕೊಳ್ಳುತ್ತಾರೆ, ನಿವಾಸ ಮಾಡುತ್ತಾರೆ. ಹಲ್ಲೆಲೂಯ. ಎಲ್ಲಿದ್ದಾನೆ ತಂದೆ ದೇವರು? ಎಲ್ಲಿದ್ದಾನೆ? ಗಟ್ಟಿಗೇಳ್ರಿ, ಎಲ್ಲಿದ್ದಾನೆ? ಯೇಸು ಸ್ವಾಮಿ ಎಲ್ಲಿದ್ದಾನೆ? ಗಟ್ಟಿಗೇಳ್ರಿ, ನನ್ನಲ್ಲಿ ಅಂತ ಹೇಳ್ರಿ. ನಿಮ್ಗೆ ಯಾರಾದರೂ ಏನೋ ಬಿರಿಯಾನಿಯಲ್ಲಿ ಪೀಸ್ ಹಾಕಿಲ್ಲ ಅಂದ್ರೆ ಹೆಂಗೆ ಮಾಡ್ತೀರಿ? ಸ್ವಲ್ಪ ಗಟ್ಟಿಗಳು. ಅಥವಾ ಬೇಸಿಗೆಯಲ್ಲಿ ನೀರು ಸಿಕ್ಕಿಲ್ಲ ಅಂದರೆ ನಿಮ್ಮ ಲೈನಾಗ ನಿಮ್ಮದೇ ಕೊಡ ಇತ್ತು, ಆದರೆ ನಿಮ್ಮ ಕೊಡ ಬಿಟ್ಟು ಅವ್ರು ಹಿಂದಿಲಿರೋರು ಮುಂದಕ್ಕೆ ಬಂದುಬಿಟ್ರು, ಏನು ಮಾಡ್ತೀರಿ? ಇವಾಗೆಲ್ಲ ಅದು ಇಲ್ಲಲ್ಲ. ಓಕೆ, ನಂದು ಅಂತ ಹೆಂಗೆ ಹೇಳ್ತೀವಿ? ಯಾರಾದರೂ ನಿಮ್ಮ ಆಸ್ತಿನ ಹಡಪ್ ಮಾಡ್ಕೊಂಬಿಟ್ರೆ ಹೆಂಗೆ ಹೋಗ್ತೀರಿ? ಫಸ್ಟ್ ಹೋಗ್ಬಿಡಿ, ನಂದು ಅಂತ ಹಂಗೆ ಹೇಳ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ನಿಮ್ಮಲ್ಲಿ ಆತನು ಮನೆ ಮಾಡಿಕೊಳ್ಳುತ್ತಾನೆ. 21ನೇ ವಚನ, ಅದೇ ಅಧ್ಯಾಯ, ಮತ್ತೆ ಹಿಂದಕ್ಕೆ ಮೇಲೆ ಸ್ವಲ್ಪ, 21, 14, 21 ಎಲ್ಲ ಹೇಳ್ರಿ. ನಿತ್ಯ ನಿವಾಸ ಮಾಡುವ ಸನ್ನಿಧಾನ. ಗಟ್ಟಿಗೆ ಹೇಳ್ಬೇಕು, ನಿತ್ಯ ನಿವಾಸ ಮಾಡುವ ಸನ್ನಿಧಾನ. ನಿಚ್ಚಳವಾಗಿ ಹೇಳ್ಬೇಕು, ನಿತ್ಯ ನಿವಾಸ ಮಾಡುವ ಸನ್ನಿಧಾನ. ಮ್ಯಾನ್ ಓಕೆ, ಹೋದ್ರಿ. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು, ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಓಕೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಓಕೆ, ಯಾರು ವಿಧೇಯರಾಗ್ತಾರೋ ಅವರು ದೇವರನ್ನು ಪ್ರೀತಿಸುವವರು. ಅಲ್ಲಿ ಮುಂದೆ ಹೇಳ್ತದೆ, ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ಓಕೆ, ತಂದೆಗೆ ಪ್ರಿಯನಾಗಿದ್ದಾನೆ. ವಿಧೇಯರಾಗುವವರು ತಂದೆಗೆ ಪ್ರಿಯರು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಹಲ್ಲೆಲೂಯ. ಎಷ್ಟು ಜನ ಹೇಳ್ತೀರಿ ಬಳ್ಳಾರಿಗೆ ಯೇಸುವಿನ ಅವಶ್ಯಕತೆ ಇದೆ? ಹೌದಾ, ಇದೆಯಾ? ಎಸ್, ಯೇಸುವಿನ ಅವಶ್ಯಕತೆ ಇದೆ. ಅಂದರೆ ಯೇಸು ಎಲ್ಲಿ ಕಾಣಬೇಕು? ಅವರಿಗೆ ನಮ್ಮಲ್ಲಿ ಕಾಣಬರಬೇಕು, ಸಭೆ ಮೂಲಕ ಕಾಣಬರಬೇಕು. ಹೌದಾ? ಒಪ್ಕೊಳ್ತೀರಾ? ಒಂದು ಆಮೇಲೆ ಹೇಳ್ರಿ ಜೋರಾಗಿ. ಓಕೆ, ಬಳ್ಳಾರಿ ಜನರಿಗೆ ಯೇಸು ಕಾಣಬೇಕು, ಅದು ನಮ್ಮ ಮೂಲಕ ಕಾಣ್ತದೆ. ಆದರೆ ನಮಗೆ ಯೇಸು ಕಾಣಿಸದೆ ಹೋದರೆ ನಾವು ಅವರಿಗೆ ಯೇಸುವನ್ನು ಎಲ್ಲಿಂದ ತೋರಿಸೋದು? ನಮಗೆ ಯೇಸು ಕಾಣಬೇಕಂದ್ರೆ ಏನು ಮಾಡಬೇಕು? ವಿಧೇಯರಾಗಬೇಕು, ಯೇಸುವನ್ನು ಪ್ರೀತಿಸಬೇಕು, ಯೇಸುವಿಗೆ ವಿಧೇಯರಾಗಬೇಕು. ತಂದೆಗೆ ಅವಾಗ ನೀವು ಪ್ರಿಯರಾಗ್ತೀರಿ. ಅವಾಗ ಏನು ಮಾಡ್ತಾರಂತೆ? ಆತನು ನಮ್ಮನ್ನು ಮನೆ ಮಾಡಿಕೊಳ್ತಾನೆ, ನಮ್ಮಲ್ಲಿ ಆತನು ಕಾಣಿಸಿಕೊಳ್ತಾನೆ. ಮ್ಯಾನಿಫೆಸ್ಟ್, ಇಂಗ್ಲೀಷ್ ಬೈಬಲ್ ಹೇಳ್ತದೆ, ಹಿ ಮ್ಯಾನಿಫೆಸ್ಟ್ ಟು ಅಸ್. ನಮಗೆ ಆತನು ಕಾಣಬರುತ್ತಾನೆ, ನಮಗೆ ಆತನು ಪ್ರತ್ಯಕ್ಷವಾಗುತ್ತಾನೆ. ಯೇಸು ನನಗೆ ಪ್ರತ್ಯಕ್ಷ ಆಗಬೇಕು. ನಾನು ಯೇಸುವನ್ನು ಕಂಡುಕೊಂಡ ನಂತರ ಪ್ರತಿದಿನ ನಾನು ಆತನ ಸನ್ನಿಧಾನದಲ್ಲಿ ಸಮಯ ಕಳೆಯುವಾಗ ಯೇಸು ನನಗೆ ಆತನ ನಾನು ನೋಡಬೇಕು, ಯೇಸುವನ್ನು ನಾವು ನೋಡಬೇಕು. ಪ್ರತಿದಿನ ನೀವು ಪ್ರಾರ್ಥನೆ ಸಮಯ ಕೂತ್ಕೊಂಡಾಗ ಯೇಸುವನ್ನು ನೋಡಬೇಕು. ಪ್ರತಿ ಬಾರಿ ನಾನು ಆತನ ಸತ್ಯವನ್ನು, ಆತನ ವಾಕ್ಯವನ್ನು ನಾನು ಓದ್ತಾ ಇರಬೇಕಾದ್ರೆ ಆ ವಾಕ್ಯಗಳು ನನ್ನನ್ನು ಯೇಸುವನ್ನು ನೋಡಿಸಬೇಕು, ತೋರಿಸಬೇಕು, ಅದನ್ನು ನಾನು ನೋಡಬೇಕು. ನಾವು ನೋಡಿದರೆ ತಾನೇ ನಾವು ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಆಗೋದು. ಆಮೇಲೆ ನಾವು ಏನು ಅನುಭವಿಸಲಿಲ್ಲೋ ನಾವು ಇನ್ನೊಬ್ಬರಿಗೆ ಅದರ ಅನುಭವ ಕೊಡಲಿಕ್ಕಾಗಲ್ಲ. ಒಬ್ಬ ಕುರುಡನನ್ನು ನಡೆಸಲಾರನು, ಬೈಬಲ್ ಹೇಳ್ತದೆ. ಹೌದಾ? ನಾನು ಯೇಸುವನ್ನು ರುಚಿ ಮಾಡಿ ನೋಡಿದರೆ ಯೇಸುವನ್ನು ನಾನು ಅವರಿಗೆ ರುಚಿ ಮಾಡಿಸುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ನಿಮ್ಮಲ್ಲಿದೆ. ಹಲ್ಲೆಲೂಯ. ಆದರೆ ಆತನು ನಮ್ಮ ಮೂಲಕವಾಗಿ ಆತನು ವ್ಯಕ್ತವಾಗಬೇಕಾದ್ರೆ ಮೊದಲು ಆತನು ನಮಗೆ ವ್ಯಕ್ತವಾಗುತ್ತಾನೆ, ನಮಗೆ ಪ್ರತ್ಯಕ್ಷನಾಗುತ್ತಾನೆ. ಹೇಗೆ? ದೇವರ ವಾಕ್ಯವನ್ನು ನಾವು ಪ್ರೀತಿಸಿ ಅದಕ್ಕೆ ಕೈಗೊಂಡು ನಡೆಯುವಾಗ ನಮಗೆ ಆತನು ಪ್ರತ್ಯಕ್ಷನಾಗುತ್ತಾನೆ, ನಮ್ಮ ಮೂಲಕವಾಗಿ ಆತನು ಪ್ರತ್ಯಕ್ಷನಾಗುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ,
ಮೊದಲನೇದಾಗಿ ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ. ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ. ಜನರಿಗೂ ನಮಗಿರುವಂಥ ವ್ಯತ್ಯಾಸ ಅದೇ. ವಿ ಆರ್ ಸ್ಪೆಷಲ್ ಪೀಪಲ್, ವಿಶೇಷವಂತ ಜನಾಂಗ. ದೇವರು ನಮ್ಮಲ್ಲಿ ಉದ್ದೇಶಗಳನ್ನಿಟ್ಟಿದ್ದಾನೆ. ದೇವರ ಜೊತೆಯಲ್ಲಿ ನಾವು ಕೆಲಸ ಮಾಡುವವರಾಗಿದ್ದೇವೆ. ಆತನು ನಮ್ಮ ಜೊತೆಯಲ್ಲಿ ಕೆಲಸ ಮಾಡುತ್ತಾನೆ. ಹೇಗೆ? ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ನಮ್ಮಲ್ಲಿ ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ಇದೆ. ತಂದೆ, ಮಗ, ಪರಿಶುದ್ಧಾತ್ಮನು ನಮ್ಮಲ್ಲಿದ್ದಾರೆ. ಹಲ್ಲೆಲೂಯಾ. ಆ ತಂದೆಗೆ ಮತ್ತು ಕುಮಾರನಂತ ಯೇಸುವಿಗೆ ಎಷ್ಟು ಅನ್ಯೋನ್ಯತೆ ಇತ್ತು, ಎಷ್ಟು ಅವರ ಜೊತೆಗಾರಿಕೆ, ಎಷ್ಟು ಸಂಬಂಧ, ಸಹವಾಸ ಇತ್ತು. ಯೇಸು ಪ್ರತಿ ಬಾರಿ ನನಗೆ ತಂದೆಯನ್ನು ತೋರಿಸು ಅಂತ ಹೇಳುವಾಗ ಆತ ಹೇಳ್ತಾನೆ, ನನ್ನನ್ನು ನೀವು ನೋಡಲಿಲ್ಲವೋ? ಹಾಗಾದರೆ ನೀವು ತಂದೆಯನ್ನು ನೋಡಿದಂತೆ. ಆಮೆನ್, ಹಲ್ಲೆಲೂಯಾ. ಇವತ್ತು ನಾವು ಹೇಳ್ಬೋದಾ ಘಂಟಾಘೋಷವಾಗಿ, ನನ್ನ ನೀವು ನೋಡಲಿಲ್ವಾ, ಯೇಸುವನ್ನು ನೀವು ನೋಡಿದಂತೆ ಹೇಳ್ಬೋದಾ? ಯೋಚನೆ ಮಾಡಿ. ಇವತ್ತು ನಾನೊಂದು ಪ್ರಶ್ನೆ ಕೇಳ್ತೇನೆ ಇದನ್ನು ಹೇಳಿದ ಮೇಲೆ. ದೇವರು ಪರಲೋಕವನ್ನು ಬಿಟ್ಟು, ವೈಭವವನ್ನು ಬಿಟ್ಟು ನಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಇಂಥ ಒಂದು ಸರ್ವಾಧಿಕಾರಿ, ಸರ್ವಶಕ್ತನು, ಸರ್ವ ಬಲವುಳ್ಳಂಥ ದೇವರು ನಮ್ಮಲ್ಲಿರುವಾಗ ಆತನ ಜೊತೆ ನಾವು ಹೇಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ? ನಮ್ಮ ಪ್ರಾರ್ಥನೆ ಜೀವಿತ ಹೇಗಿದೆ? ಯೇಸುವಿನ ಜೊತೆ ನಾನು ಹೇಗೆ ವ್ಯವಹರಿಸ್ತಾ ಇದ್ದೀನಿ? ಆತನು ಯಾಕಿದ್ದಾನೆ ನನ್ನಲ್ಲಿ? ಪ್ರಶ್ನೆ ಹಾಕ್ಕೊಳ್ಬೇಕು. ಯಾಕೆ ನನ್ನಲ್ಲಿ ಇರಲಿಕ್ಕೆ ಬಂದಿದ್ದಾನೆ? ನನಗೇನಾದರೂ ಕಿರೀಟನಾ? ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ಬೇಕಂತನಾ? ನನಗೆ ಬೇರೆ ಆಶೀರ್ವಾದ 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 ಅಂದ್ಕೊಳ್ಳಕ? ಯಾಕೆ ಆತನು ನಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ? ಒಂದು ಸಂಬಂಧ ನಾವು ಕಟ್ಟಿಕೊಳ್ಳಿಕ್ಕೆ ಆಗೋದಿಲ್ಲ ಅಂಥೇಳಿ ದೇವರು ಪರಲೋಕವನ್ನೇ వెదికి రాలేనని నా కోసం వచ్చావయ్యಾ. ನಾವು ಹುಡುಕಿಕೊಂಡು ಹೋಗ್ಲಿಕ್ಕೆ ಆಗಲ್ಲಂತ, ನಾವು ಕಷ್ಟಪಡುವುದು ಬೇಡ ಅಂತ ದೇವರು ಈ ಹೊಸ ಒಡಂಬಡಿಕೆಯಲ್ಲಿ ನಿಮ್ಮನ್ನು ವಿಶೇಷವಂತ ಜನಾಂಗ ಮಾಡಿರುವಂಥ. ಹೇಗೆ ನೀವು ವಿಶೇಷ ಗೊತ್ತಾ? ನಿತ್ಯ ನಿವಾಸ ಮಾಡುವಂಥ ಆ ಪರಿಶುದ್ಧನ ಆ ಒಂದು ಸನ್ನಿಧಾನ ನಿಮ್ಮಲ್ಲಿ ಇದೆ. ಪ್ರತಿದಿನ ಎಷ್ಟು ಸಮಯ ನೀವು ಕಳೀತಾ ಇದ್ದೀರಿ? ಪ್ರತಿದಿನ ಆ ತ್ರಯೇಕ ದೇವರು ನಿಮ್ಮಲ್ಲಿದ್ದಾನೆ. ತಂದೆ, ಮಗ, ಪವಿತ್ರಾತ್ಮ ನಿಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಈಸ್ ನಾಟ್ ವಿಸಿಟಿಂಗ್. ಆತನು ಸಂದರ್ಶಿಸ್ತಾ ಇಲ್ಲ. ಡಾಕ್ಟರ್ ಹತ್ರ ಹೋದರೆ, ಎಂಜಿನಿಯರ್ ಹತ್ರ ಹೋದರೆ ನಾವು ಸಂದರ್ಶಿಸ್ತೀವಿ. ಆದರೆ ಪರಿಶುದ್ಧನ ಜೊತೆಲಿ ನೀವು ಸಹವಾಸ ಸಮಯ ಕಳೀತಾ ಇದ್ದೀರಾ? ಯೇಸುವನ್ನು ನೀವು ನಂಬಿದ್ದೀರಿ, ನಾನು ನಂಬಿದ್ದೇನೆ. ನಮ್ಮಲ್ಲಿ ಆತನಿದ್ದಾನೆ, ಆ ತ್ರಯೇಕ ದೇವರು ನಮ್ಮಲ್ಲಿದ್ದಾರೆ. ಆದರೆ ನಾವು ಆತನಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀವಿ? ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವ್ರಿಗೆ ನಾವು ಎಷ್ಟು ಟೈಮ್ ಕೊಡ್ತೀವಿ? ಅತಿಥಿಗಳಿಗೆ ನಾವು ಅಷ್ಟು ಗೌರವ ಮರ್ಯಾದೆ ಕೊಟ್ಟರೆ, ನಮ್ಮನ್ನು ನಮಗೋಸ್ಕರ ರಕ್ತ ಸುರಿಸಿ ನಮ್ಮ ಪಾಪಗಳನ್ನು, ಶಾಪಗಳನ್ನು, ದರಿದ್ರತನವನ್ನು ಎಲ್ಲ ಬಿಟ್ಟು ಮರಣದ ಹಾದಿಯಲ್ಲಿದ್ದವರನ್ನು ತಿರುಗಿಸಿ ನಿತ್ಯ ಜೀವವನ್ನು ಕೊಟ್ಟು ನಮ್ಮಲ್ಲಿ ನಿವಾಸ ಮಾಡೋಕ್ಕೆ ಬಂದಿರುವಂಥ ಆ ಸರ್ವಶಕ್ತನಾದಂಥ ದೇವರಿಗೆ ನಾವು ಇನ್ನೆಷ್ಟು ಗೌರವ, ಮಾನ, ಘನತೆ ಪ್ರತಿದಿನ ಆತನ ಜೊತೆಯಲ್ಲಿ ಸಮಯ ಕಳೆಯುತ್ತಾ ಕೊಡಬೇಕು. ದೇವರು ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ. ಇವತ್ತು ಒಂದೇ ಒಂದು ಪ್ರಶ್ನೆ, ನೀವು ಪ್ರಾರ್ಥನೆ ಮಾಡ್ತಾಯಿದ್ರೆ, ನೀವು ಟೈಮ್ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರೆ, ಯಾಕಂದರೆ ಅನೇಕರಿಗೆ ಟೈಮ್ ಇಲ್ಲ ಇವತ್ತು. ಯಾರನ್ನ ಕೇಳ್ರಿ ಬ್ಯುಸಿ. ಕೊನೆಗೆ LKG UKG ಓದೋರನ್ನ ಕೂಡ ಕೇಳ್ರಿ, ಅವ್ರು ಕೂಡ ಬ್ಯುಸಿ ಅಂತಾರೆ. ಟ್ಯೂಷನ್ಗೆ ಹೋಗ್ಬೇಕಂತ ಈಟಿಟ್ಟು ಬುಕ್ಗಳನ್ನ ಇಟ್ಕೊಂಡು ಬೆನ್ನ ಮೇಲೆ ಬ್ಯುಸಿ 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 ಬ್ಯುಸಿ. ಹೃದಯದಿಂದ ಉತ್ತರ ಹೇಳೋಣ. ಸುಮ್ಮನೆ ಏನೋ ಗಾಳಿಯಲ್ಲಿ ಹೇಳೋದು ಬೇಡ. ಪವಿತ್ರಾತ್ಮನಿಗೆ ಹೇಳೋಣ, ನಾನು ಎಷ್ಟು ಆತನ ಸನ್ನಿಧಾನಕ್ಕೆ, ಆತನು ನನ್ನಲ್ಲಿ ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ಇದೆ. ಹಳೆ ಒಡಂಬಡಿಕೆಯಲ್ಲಿ ಆ ಮಂಜೂಷ ಪೆಟ್ಟಿಗೆಯನ್ನು ತಾತ್ಸಾರ ಮಾಡಿದ್ದಕ್ಕೆ ಜನರು ಮೃತವನ್ನು ಹೊಂದಿದರು. ಅಂದರೆ ಮಂಜೂಷ ಪೆಟ್ಟಿಗೆ ಅಂದರೆ ದೇವರ ಸನ್ನಿಧಾನ. ಅವತ್ತು ಆ ದಿನಗಳಲ್ಲಿ ಆ ಒಂದು ಮಂಜೂಷ ಪೆಟ್ಟಿಗೆಯಲ್ಲಿ ಇತ್ತು. ವೈರಿಗಳಿಗೆ ಗೊತ್ತು ಆ ಮಂಜೂಷ ಪೆಟ್ಟಿಗೆ ಇದ್ದರೆ ಅವರಿಗೆ ಜಯ ಸಿಗ್ತದಂತ, ಅದಕ್ಕೆ ಅದನ್ನು ಕಳುವು ಮಾಡಿದರು. ಇವತ್ತು ಸೈತಾನ್ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ. ಪ್ರಿಯರೇ, ನಿಮ್ಮಲ್ಲಿ ಆ ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನವು ಇದೆ ಅನ್ನುವಂಥ ಅರಿವು ನಿಮಗೆ ಇರಬಾರ್ದಂತೇಳಿ ನಾನಾ ಕಷ್ಟಗಳನ್ನು, ನಾನಾ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತರುತ್ತಾನೆ. ನಮಗಿರುವಂಥ ಕಷ್ಟಗಳು ಕ್ಷಣಿಕ, ಆದರೆ ನಿತ್ಯ ದೇವರು, ನಿತ್ಯ ಜೀವ ಕೊಟ್ಟಂಥ ಕರ್ತನು, ಆತನ ನಾವು ಎಷ್ಟು ಸಮಯ ಕೊಡಬೇಕು?
ಆತನ ಜೊತೆ ಎಷ್ಟು ಸಹವಾಸ ಮಾಡಬೇಕು. ಇವತ್ತು ಕೈ ಎತ್ತಿರಿ ನೀವು ನಂಬ್ತೀರಾ ಅಂತಂದರೆ ಎಲ್ಲರೂ ನಾವು ಕೈ ಎತ್ತೀವಿ, ಎಲ್ಲರೂ ನಂಬ್ತೇವೆ. ಅಸಾಧ್ಯವನ್ನು ಸಾಧ್ಯ ಮಾಡ್ತಾನೆ ಅಂದರೆ ಎಲ್ಲರೂ ನಾವು ಹೌದು ಸಾಧ್ಯ ಮಾಡ್ತಾನೆ ಅಂತ ಹೇಳ್ತೇವೆ. ಅದರ ಪರಿಸ್ಥಿತಿ ಬಂದಾಗ ನಾವು ಟೈಮ್ ಯಾರಿಗೆ ಕೊಡ್ತಾ ಇದ್ದೀವಿ? ಹಣ ಇಲ್ಲದೆ ಇರುವಾಗ ಯಾರ ಕಡೆ ಕೈ ಚಾಚ್ತಾ ಇದ್ದೀವಿ? ನಿತ್ಯ ನಿವಾಸ ಮಾಡುವಂಥ ದೇವರ ಸನ್ನಿಧಾನ ನಿಮ್ಮಲ್ಲಿಯೇ ಇದೆ. ನಾವು ಎಲ್ಲೋ ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ದೇವರು ನಿಮ್ಮ ಹತ್ತಿರವೇ ಇದ್ದಾನೆ. ದೋಣಿ ಮುಳುಗುವಂಥ ಪರಿಸ್ಥಿತಿಯಲ್ಲಿರುವಾಗ ಶಿಷ್ಯರು ಬೊಬ್ಬೆ ಹೊಡೆದ್ರು, ಯೇಸುವೇ ನಮ್ಮ ಬಗ್ಗೆ ನಿನಗೆ ಕಾಳಜಿ ಇಲ್ಲವೋ? ನಾವು ಸಾಯುತ್ತೇವೆ, ಬಿರುಗಾಳಿ ಬಂದಿದೆ, ದೋಣಿ ಮುಳುಗ್ತದೆ ಅಂತ ಹೇಳಿದಾಗ ಯೇಸು ದೋಣಿಯಲ್ಲೇ ಇದ್ದನು. ಫಸ್ಟ್ ಬೊಬ್ಬೆ ಹೊಡೆದ್ರು, ಆಮೇಲೆ ಯೇಸು ಇದಂತ ಗುರುತಿಸಿದ್ರು. ಅನೇಕ ವಿಶ್ವಾಸಿಗಳು ನಾವು ಹಾಗೆ ಮಾಡ್ತೀವಿ. ಪರಿಸ್ಥಿತಿಗಳು ಕಷ್ಟಗಳು ಬಂದಾಗ ಫಸ್ಟ್ ಬೊಬ್ಬೆ ಹೊಡೆದ್ಬಿಡ್ತೀವಿ. ದೇವ್ರು ಯಾಕನ್ನ ಕೈ ಬಿಟ್ನೋ ಇಂಥವೆಲ್ಲ ಮಾತಾಡ್ತೀವಿ ನಾವು. ಈ ರೋಗ ಯಾಕನ್ನ ಕೊಟ್ಟನೋ ಇಂಥವೆಲ್ಲ ಹೇಳ್ತೀವಿ ನಾವು. ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ನಿಮ್ಮಲ್ಲಿದೆ. ಯಾವುದು ನಿಮ್ಮನ್ನು ಬಾಧಿಸುವುದಿಲ್ಲ, ಕೇಡೇನು ಸಂಭವಿಸದು, ಉಪದ್ರವವು ನಿನ್ನ ಮನೆ ಬಳಿ ಬರಲಾರದು. ಇಂದು ಕಾಣುವ ಐಗುಪ್ತರು ನಿನಗೆ ಎಂದಿಗೂ ಕಾಣುವುದಿಲ್ಲ. ಯಾವ ಶಕುನವು ನಿಮಗೆ ವಿರುದ್ಧವಾಗಿ ನಿಲ್ಲುವುದಿಲ್ಲ, ಯಾವ ಮಾಟ ಮಂತ್ರ ಶಕ್ತಿ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ಯಾಕೆ? ನಿತ್ಯ ನಿವಾಸ ಮಾಡುವಂತಹ ದೇವರ ಪರಿಶುದ್ಧನ ಪರಾಕ್ರಮ ದೇವರ ಒಂದು ಆ ಸನ್ನಿಧಾನ ನಿಮ್ಮಲ್ಲಿದೆ. ಪಕ್ಕದಲ್ಲಿ ನೋಡ್ರಿ, ನಿತ್ಯ ನಿವಾಸ ಮಾಡುವಂಥ ದೇವರ ಸನ್ನಿಧಾನ, ದೇವರ ಸನ್ನಿಧಾನ ನಿಮ್ಮಲ್ಲಿದೆ. ಆಮೆನ್, ಹಲ್ಲೆಲೂಯಾ. ನನ್ನನ್ನು ಕೇಳಿಸ್ಕೊಳ್ತಾ ಇದ್ದಾಗೆ ಕೆಲವು ಸಂಗತಿಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ಇರುವಂತಹ ಬಿಕ್ಕಟ್ಟು, ಇಕ್ಕಟ್ಟು, ಎಲ್ಲ ಹಿಡಿತಗಳು, ಕಟ್ಟುಗಳು ಅದು ಬಿಟ್ಟು ತೊಲಗಿ ಓಡಿ ಹೋಗುತ್ತಾ ಇವೆ. ಈ ವೈರಿ ಒಂದು ದಿಕ್ಕಿನಲ್ಲಿ ಬರುತ್ತಾನೆ, ಅವನು 7 ದಿಕ್ಕಿನಲ್ಲಿ ಓಡಿ ಹೋಗುತ್ತಾನೆ. ಯಾಕೆ? ಆ ಪರಿಶುದ್ಧನಾದಂಥ ದೇವರು ನಿನ್ನಲ್ಲಿ ನಿವಾಸ ಮಾಡುತ್ತಾ ಇದ್ದಾನೆ. ಕರ್ಕೊಂಡು ಹೋಗ್ರಿ ಯಾರಾದ್ರೂ ಕರ್ಕೊಂಡು ಹೋಗ್ರಿ. ಇರಲಿ ಕೇಳಿಸ್ಕೊಳ್ರಿ ನನ್ನ ಕಡೆ ನೋಡ್ರಿ. ಆಮೇಲೆ ದೇವರು ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ನಮ್ಮಲ್ಲಿದೆ ಪ್ರಿಯರೇ. ಇದೇ ವಿಶೇಷತೆ ನಮ್ಮಲ್ಲಿ. ಇಂದು ಇಮ್ಮಾನುವೇಲನು ಸದಾ ನಮ್ಮ ಜೊತೆ ಇರುವಂಥ ದೇವರು, ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅನ್ನುವಂಥ ದೇವರು. ಆಮೇನ್. ಮರಣವನ್ನು ಪಾಪವನ್ನು ಗೆದ್ದು ಬಂದಂಥ ಅದೇ ದೇವರು. ಆಮೇನ್. ಸಮಾಧಿಯು ನಿಲ್ಲಿಸಲಾಗಲಿಲ್ಲ, ಆತನನ್ನು ತಡೆಗಟ್ಟಲಿಕ್ಕೆ ಆಗಲಿಲ್ಲ. ಯಾವ ಸೈತಾನ ಶಕ್ತಿಗಳು, ದುರಾತ್ಮದ ಸೇನೆಗಳು ಆತನ ನಿರಾಕರಿಸಲಿಕ್ಕೆ, ಆತನ ತಿರಸ್ಕಾರ ಮಾಡಲಿಕ್ಕೆ ಆಗಲಿಲ್ಲ. ಅಂತಹ ದೇವರು ಆ ಇಮ್ಮಾನುವೇಲನು, ಆ ಜೀವ ಇರುವಂಥ ದೇವರು ನಿನ್ನಲ್ಲಿದ್ದಾನೆ. ನೀವು ಪವಿತ್ರಾತ್ಮನ ಅಂಥ ದೇವರ ಆತ್ಮನ ಆಲಯವಾಗಿದ್ದೀರಿ. ಓಕೆ, ಮೊದಲನೇದೆಲ್ಲ ಹೇಳ್ರಿ, ನಿತ್ಯ ನಿವಾಸ ಮಾಡುವಂಥ ದೇವರು, ಆತನ ಸನ್ನಿಧಾನ. ಇದೇ ಒಂದು ಮೊದಲನೇದು ವಿಶೇಷವಾದದ್ದು ನಮ್ಮಲ್ಲಿ. ಓಕೆ, ಆಮೇಲೆ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವವನು ದೊಡ್ಡವನು. ಇದನ್ನು ಯಾವಾಗಲೂ ನೆನೆಸ್ಕೊಳ್ಬೇಕು. ಆದರೆ ಸೈತಾನ ಏನು ಮಾಡ್ತಾನೆ ಗೊತ್ತಾ? ಯಾವಾಗಲೂ ಇದನ್ನು ಮರೆತು ಹೋಗುವಂತ ಅದನ್ನು ಮಾಡ್ತಾನೆ. ಯಾವಾಗ ಇದನ್ನು ಮರಿತೀವೋ ನಾವು ಅವನ ಒಂದು ಆಯುಧಕ್ಕೆ, ಅವನ ಒಂದು ಕುತಂತ್ರಕ್ಕೆ ನಾವು ಒಳಗಾಗ್ಬಿಡ್ತೇವೆ. ಇದು ನೆನಪಿರ್ಬೇಕು ನಮಗೆ. ಮರೆತು ಹೋಗುವಂತೆ ಮಾಡ್ತಾನೆ, ಅಂಥ ಸಮಸ್ಯೆ ತರ್ತಾನೆ. ಆಮೇನ್, ಹಲ್ಲೆಲೂಯಾ. ನಮ್ಮ ದೇವರು ಬರೀ ಭಾನುವಾರ ಪ್ರತ್ಯಕ್ಷ ಆಗುವಂಥ ದೇವರಲ್ಲ. ನಮ್ಮ ದೇವರು 24 ತಾಸು ದಿನದಲ್ಲಿ 7 ವಾರಗಳು, ವಾರದ 7 ದಿನಗಳು ಮತ್ತು ವರ್ಷದ 365 366 ದಿನಗಳು ಅಧಿಕ ಮಾಸದಲ್ಲಿ ನಮ್ಮ ಜೊತೆ ಇರುವಂಥ ದೇವರು, ನಮ್ಮ ಮೂಲಕವಾಗಿ ನಮಗೆ ಪ್ರತ್ಯಕ್ಷವಾಗುವಂಥ ದೇವರು ನಮಗೆ ತಕ್ಕ ಸಹಾಯವಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ಆತನು ತಕ್ಕ ಸಹಾಯವಾಗಿದ್ದಾನೆ. ಇಂಥ ದೇವರನ್ನು ಇಟ್ಕೊಂಡು ನಾವು ಆತನ ಜೊತೆಯಲ್ಲಿ ಸಹವಾಸ ಮಾಡೋದು ಭಾಳ ಪ್ರಾಮುಖ್ಯ. ಆತನಿಗೆ ಸಮಯ ಕೊಡೋದು ಭಾಳ ಪ್ರಾಮುಖ್ಯ. ಸಮಯವನ್ನು ವೃಧಾ ಮಾಡಬೇಡ್ರಿ. ಆತನ ಜೊತೆ ನಮ್ಮ ಸಂಬಂಧವನ್ನು ನಾವು ಹೆಚ್ಚು ಮಾಡಿಸ್ಕೊಳ್ಬೇಕು. ಆತನ ಜೊತೆ ನಮ್ಮ ಸಂಬಂಧ ಹೆಚ್ಚು ಕಟ್ಕೊಳ್ಳಿ. ಯಾಕೆಂದರೆ ಆತನ ಎಲ್ಲೋ ಇಲ್ಲ, ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಯಾವುದೋ ಬೆಟ್ಟದಲ್ಲಿ, ಯಾವುದೋ ಒಂದು ಪುಣ್ಯಕ್ಷೇತ್ರದಲ್ಲಿ ಇರುವಂಥ ದೇವರಲ್ಲ, ನಿನ್ನಲ್ಲಿ ನಿವಾಸ ಮಾಡುವಂಥ ದೇವರು. ಆಮೇನ್. ಪಕ್ಕದಲ್ಲಿ ನೋಡ್ರಿ, ನಿನ್ನಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಆಮೇನ್. ನಿತ್ಯ ನಿವಾಸ ಮಾಡುವಂಥ ದೇವರು ನಿನ್ನಲ್ಲಿದ್ದಾನೆ. ಓಕೆ, ಎರಡನೇದು ಹೇಳ್ತದೆ, ಆತನು ನಮ್ಮನ್ನು ಅಭಿಷೇಕಿಸಿದ್ದಾನೆ. ಆಮೇನ್. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಓಕೆ, ಓದ್ರಿ, ಯಾರಾದ್ರು ಓದ್ರಿ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಮೊದಲನೇದು ನಿತ್ಯ ನಿವಾಸ ಮಾಡುವಂಥ ದೇವರು, ಆತನ ಸನ್ನಿಧಾನ. ಎರಡನೇದು
ನಮಗೆ ಆತನು ನಮ್ಮನ್ನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಯೇಸು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟು ಆತನು ಹೋದಲ್ಲೆಲ್ಲ ಆತನು ಒಳ್ಳೆಯದನ್ನೇ ಮಾಡುತ್ತಾ ಹೋದನು. ನಾನು ಅಪೊಸ್ತಲಕೃತ್ಯಗಳು 10:38 ಅದು ಓದೋವರೆಗೂ ಅದಕ್ಕೆ ಮುಂಚೆ ನಾನು ಓದ್ತಾ ಇದ್ದೇನೆ. ಓಕೆ, ಅದಕ್ಕೆ ಬರೋಕ್ಕೆ ಮುಂಚೆ ಆಮೆನ್. ಯೇಸು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಆತನು ಅಭಿಷೇಕಿಸಲ್ಪಟ್ಟು ಆತನು ಹೋದಲ್ಲೆಲ್ಲ ಎಲ್ಲೆಲ್ಲಿ ನಡ್ಕೊಂಡು ಹೋಗ್ತಾ ಇದ್ದನೋ ಆ ಅಭಿಷೇಕವು ಆತನ ಮೂಲಕವಾಗಿ ಕೆಲಸ ಮಾಡ್ತಾ ಇತ್ತು. ಆಮೆನ್. ಓಕೆ, ಲೂಕ್ 4:18. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಕರ್ತನ ಆತ್ಮವು ನನ್ನ ಮೇಲಿದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಆಮೆನ್. ಹಲ್ಲೆಲೂಯಾ. ಓಕೆ, ಏನಕ್ಕೆ ಅಭಿಷೇಕಿಸಿದ್ದಾನೆ? ಅಭಿಷೇಕಿಸಲ್ಪಟ್ಟವರೆಲ್ಲ ಸ್ವಲ್ಪ ಗಟ್ಟಿಗೆ ಹೇಳ್ರಿ. ಓಕೆ, ಸುವಾರ್ತೆ ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಓಕೆ, ಮುಂದೆ ಹೋದಮ್ಮ. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ. ಸಾಕು ಒಂದು ನಿಮಿಷ. ಓಕೆ, ಇರಿ ಮುಂದೆ ಹೋಗ್ಬೇಡ, ನನಗಿನ್ನ ಮುಂದೆ ಹೋಗ್ಬೇಡ, ಕೇಳಿಸ್ಕೊ. ಓಕೆ, ಸೆರೆಯವರಿಗೆ ಬಿಡುಗಡೆ. ಎಲ್ಲರೂ ಸೆರೆಯವರಿಗೆ ಬಿಡುಗಡೆ ಮತ್ತು ಕುರುಡರಿಗೆ ಕಣ್ಣು. ಎಲ್ಲರೂ ಹೇಳ್ರಿ ಕುರುಡರಿಗೆ ಕಣ್ಣು. ಮತ್ತು ಇನ್ನೇಂತದ ಮನ ಮುರಿದವರಿಗೆ ಬಿಡುಗಡೆ. ಹೇಳ್ರಿ ಗಟ್ಟಿಗೆ ಹೇಳ್ರಿ. ಮೂರನ್ನು ಒಂದೇ ಸರಿ ಹೇಳ್ರಿ. ಸೆರೆಯವರಿಗೆ ಬಿಡುಗಡೆ, ಕುರುಡರಿಗೆ ಕಣ್ಣು, ಮನ ಮುರಿದವರಿಗೆ ಬಿಡಿಸಿದನು. ಅಭಿಷೇಕ ಏನಕ್ಕಿದೆ ಅಂತಂದರೆ ಸುವಾರ್ತೆ ಸಾರಲಿಕ್ಕೆ, ಸೆರೆಯಲ್ಲಿದ್ದವ್ರನ್ನ ಬಿಡಿಸಲಿಕ್ಕೆ, ಕಣ್ಣಿಲ್ಲದವರಿಗೆ ಕಣ್ಣು ಕೊಡಲಿಕ್ಕೆ, ಮತ್ತು ಮನ ಮುರಿದವರು ಸೋತು ಬೆಂದು ನೊಂದಿರುವಂಥ ಜನರಿಗೆ ಬಿಡಿಸುವುದಕ್ಕಾಗಿ ನೀವು ಅಭಿಷೇಕಿಸಲ್ಪಟ್ಟಿದ್ದೀರಿ. ಹೊರಗಿನ ಜನರಿಗೂ ನಮಗೂ ಇರುವಂಥ ವ್ಯತ್ಯಾಸ ಇದು. ಎರಡನೇದು ಏನು ಗೊತ್ತಾ? ನಮ್ಮನ್ನು ದೇವರು ಅಭಿಷೇಕಿಸಿದ್ದಾನೆ. ಪಕ್ಕದಲ್ಲಿ ನೋಡ್ರಿ, ನೀವು ದೇವರ ನಿತ್ಯ ನಿವಾಸ ಮಾಡುವ ಸನ್ನಿಧಾನ ನಿಮ್ಮಲ್ಲಿದೆ. ಆಮೇನ್. ಎರಡನೇದು ಈಗ ಹೇಳ್ರಿ, ಅದು ಮುಂದೆ ಹೇಳ್ರಿ. ನೀವು ಆ ದೇವರಿಂದಲೇ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ. ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ, ಆತನ ಒಂದು ಅಭಿಷೇಕ ಪವಿತ್ರಾತ್ಮನಿಂದ ಅಭಿಷೇಕ. ಆ ಅಭಿಷೇಕದಿಂದ ಏನಾಗ್ತದೆ? ಅಭಿಷೇಕ ಅಂದರೆ ಏನು ಗೊತ್ತಾ ಅರ್ಥ? ನನಗೇನು ಮಾಡಲಿಕ್ಕೆ ಆಗೋದಿಲ್ವೋ ಅದನ್ನು ಮಾಡಲಿಕ್ಕೆ ಪರಲೋಕದಿಂದ ನಾನು ಹೊಂದಿಕೊಳ್ಳುವಂಥ ಸಾಮರ್ಥ್ಯ. ಅಭಿಷೇಕ ಅನ್ನುವಂಥ ಪದಕ್ಕೆ ಅರ್ಥ ಏನು ಗೊತ್ತಾ? ನಾನು ಏನು ಮಾಡುವುದಕ್ಕೆ ನನಗೆ ಅಶಕ್ತನೋ, ನಾನು ಏನು ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲವೋ ಆ ಪರಲೋಕದಿಂದ ನನಗೆ ಕೊಡುವಂಥ ಸಾಮರ್ಥ್ಯ, ಆ ದೇವರ ಉದ್ದೇಶಗಳನ್ನು, ದೇವರೊಂದು ಆ ಜೀವಿತವನ್ನು ನಾನು ಜೀವಿಸೋದಕ್ಕಾಗಿ ಕೊಡುವಂಥ ಸಾಮರ್ಥ್ಯವನ್ನೇ ನಾನು ಅಭಿಷೇಕ ಅಂತ ಅನ್ನುತ್ತೇವೆ. ಹಲ್ಲೆಲೂಯಾ. ಇವತ್ತು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕಾಗಲ್ವಾ? ನೀವು ಅಭಿಷೇಕಿಸಲ್ಪಟ್ಟಿದ್ದೀರಿ. ಇವತ್ತು ನಿಮಗೆ ಸುವಾರ್ತೆ ಹೇಳೋಕ್ಕಾಗಲ್ವಾ? ಸುವಾರ್ತೆ ಹೇಳೋದಕ್ಕಾಗಿ ಅಭಿಷೇಕಿಸಲ್ಪಟ್ಟಿದ್ದೀರಿ. ಇವತ್ತು ನಿಮಗೆ ಸೆರೆಯಲ್ಲಿದ್ದವ್ರನ್ನ ಬಿಡಿಸ್ಲಿಕ್ಕಾಗಲ್ವಾ? ಸೆರೆಯಲ್ಲಿದ್ದವ್ರನ್ನ ಬಿಡಿಸ್ಲಿಕ್ಕಾಗಿಯೇ ನೀವು ಅಭಿಷೇಕಿಸಲ್ಪಟ್ಟಿದ್ದೀರಿ. ಪರಲೋಕದಿಂದ ವಿಶೇಷ ಸಾಮರ್ಥ್ಯ ನಿಮಗೆ ಕೊಡಲ್ಪಟ್ಟಿದೆ. ಆಮೇನ್. ಕಣ್ಣಿಲ್ಲದವರಿಗೆ ಕಣ್ಣು ಕೊಡುವುದಕ್ಕಾಗಿ, ದುಃಖದಲ್ಲಿ ಬಾಧೆಯಲ್ಲಿರೋರನ್ನು ಬಿಡಿಸುವುದಕ್ಕಾಗಿ. ಗೋ ಟು 19. ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚಾರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಕರ್ತನು ನೇಮಿಸಿದ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಈ ಶುಭ ವರ್ಷದಲ್ಲಿದ್ದೇವೆ ಪ್ರಿಯರೇ. ಯೇಸು ಕ್ರಿಸ್ತನು ನಮಗೆ ಆ ಶುಭ ವರ್ಷವನ್ನು ತಂದಿದ್ದಾನೆ. ನಾನು ಅದ್ರ ಬಗ್ಗೆ ಡೀಟೇಲ್ ಹೇಳಲಿಕ್ಕೆ ಇಷ್ಟ ಇಲ್ಲ. ಇಟ್ ಇಸ್ ಕಾಲ್ಡ್ ಜೂಬಿಲಿ ಅಂತ ಹೇಳ್ತಾರೆ. ಅಂದರೆ 50 ವರ್ಷಗಳಿಗೆ ಒಮ್ಮೆ ಆ ಯಹೂದ್ಯರು ಆಚರಿಸುವಂಥ ಒಂದು ಹಬ್ಬ. ಓಕೆ, ಶುಭ ವರ್ಷ ಜೂಬಿಲಿಯನ್ನು ಅವರು ಆಚರಿಸ್ತಾ ಇದ್ರು. ಆಗ ಪಸ್ಕವನ್ನು ಅವರು ಆಚರಿಸಿ ಅವರು ಪ್ರಾಣಿಗಳ ಬಲಿಯನ್ನು ಕೊಟ್ಟು ಅವರು ದೇವರಿಗೆ ಆ ಒಂದು ಪಸ್ಕದ ಹಬ್ಬವನ್ನು ಆಚರಿಸ್ತಾ ಇದ್ರು. ಇವತ್ತು ಒಂದೇ ಬಾರಿ ಯೇಸು ನಮಗೋಸ್ಕರ ಪಸ್ಕದ ಒಂದು ಕುರಿಮರಿಯಾಗಿ ಆತನು ಒಂದೇ ಬಾರಿ ಆತನ ಒಂದು ನಿರಂತರ ಇರುವಂಥ ಮಹಾಯಾಜಕನಾಗಿ ತನ್ನ ಸ್ವಂತ ರಕ್ತದಿಂದ ನಮಗೋಸ್ಕರ ಆತನು ಹೋಗಿ ನಮಗೆ ಕ್ಷಮೆಯನ್ನು ಕೊಟ್ಟಿದ್ದಾನೆ, ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ನಮಗೆ ಅದು ಮಾತ್ರವಲ್ಲ, ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಹಲ್ಲೆಲೂಯಾ. ಸಾಮರ್ಥ್ಯ ಕೊಟ್ಟಿದ್ದಾನೆ, ಪರಲೋಕದ ಸಾಮರ್ಥ್ಯ ಕೊಟ್ಟಿದ್ದಾನೆ. ಮೊಟ್ಟ ಮೊದಲಾಗಿ ಅಲ್ಲಿ ಹೇಳ್ತದೆ, ಭಾಳ ಇಷ್ಟ ನನಗೆ, ಶುಭ ವರ್ತಮಾನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಅಭಿಷೇಕಿಸಿದ್ದಾನೆ.
ನಿಮ್ಮಲ್ಲಿ ಏನಿದೆಯೋ ಅದನ್ನು ಉಪಯೋಗ ಮಾಡಿಕೊಂಡ್ರೆ ನಿಮಗದು ಉತ್ತಮ, ಅದು ಆಶೀರ್ವಾದ. ನಿಮ್ಮಲ್ಲಿ ಇಟ್ಟುಕೊಂಡು ಇದ್ದದ್ದನ್ನು ಉಪಯೋಗ ಮಾಡದೇ ಇದ್ದರೆ ಇದ್ದದ್ದು ಕಳ್ಕೊಳ್ತೀರಾ. ಒಬ್ಬ ದೇವರ ಸೇವಕರು ಹೇಳಿದರು, ಇಫ್ ಯು ಡೋಂಟ್ ಯೂಸ್ ವಾಟ್ ಯು ಹ್ಯಾವ್, ಯು ಲೂಸ್ ವಾಟ್ ಯು ಹ್ಯಾವ್. ನಿಮ್ಮಲ್ಲಿ ಇದ್ದದ್ದನ್ನು ನೀವು ಸದುಪಯೋಗ ಮಾಡಿಕೊಳ್ಳದೆ ಹೋದರೆ ನೀವು ಅದನ್ನು ಕಳ್ಕೊಳ್ತೀರಾ. ಇವತ್ತು ಅಭಿಷೇಕ ನಿಮ್ಮ ಮೇಲಿದೆ. ಇವತ್ತು ನಿತ್ಯ ನಿವಾಸ ಮಾಡುವಂಥ ದೇವರ ಸನ್ನಿಧಾನ ನಿಮ್ಮಲ್ಲಿದೆ. ಆಮೇನ್. ನಿಮ್ಮ ಒಳಗಡೆ ಆ ತ್ರಯೇಕ ದೇವರು ಸನ್ನಿಧಾನ ಮತ್ತು ನಿಮ್ಮ ಮೇಲೆ ಪವಿತ್ರಾತ್ಮನಿಂದ ನೀವು ಅಭಿಷೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಕೊನೆಯ ಒಂದು ಭಾಗವನ್ನು ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಇವಾಗ. ಕೊನೆಯ ಭಾಗ. ಓಕೆ, ಮೊದಲನೇದೇನು? ನಿತ್ಯ ನಿವಾಸ ಮಾಡುವ ದೇವರು ಆತನ ಸನ್ನಿಧಾನ. ಎಲ್ಲ ಹೇಳ್ರಿ, ಗಟ್ಟಿಗಳ್ರಿ. ನಿತ್ಯ ನಿವಾಸ ಮಾಡುವ, ಮರಿಬಾರ್ದು ನೀವು. ಓಕೆ, ನಿತ್ಯ ನಿವಾಸ ಮಾಡುವ ದೇವರು ಆತನ ಸನ್ನಿಧಾನ ಎಲ್ಲಿದೆ? ನನ್ನಲ್ಲಿದೆ. ಆಮೇಲೆ ನನ್ನಲ್ಲಿದೆ. ಓಕೆ, ಮತ್ತೆ ಎರಡನೇದೇನು ಹೇಳಿದೆ? ನಾವು ಅಭಿಷೇಕ ಮಾಡಲ್ಪಟ್ಟಿದ್ದೇವೆ. ಪವಿತ್ರಾತ್ಮನಿಂದ ನಾವು ಅಭಿಷೇಕಿಸಲ್ಪಟ್ಟವರು, ಅಭಿಷಿಕ್ತರು. ಎಲ್ಲ ಹೇಳ್ರಿ, ಅಭಿಷಿಕ್ತರು. ನಾನು ಅಭಿಷಿಕ್ತನು. ನೀವು ಸ್ತ್ರೀಯರು ಅಭಿಷಿಕ್ತಳು ಅಂತ ಹೇಳ್ರಿ, ಪುರುಷರು ಅಭಿಷಿಕ್ತನು ಅಂತ ಹೇಳ್ರಿ. ನಾನು ಅಭಿಷಿಕ್ತನು. ಪವಿತ್ರಾತ್ಮದಿಂದ ಅಭಿಷೇಕ ಮಾಡಲ್ಪಟ್ಟಿದ್ದೇನೆ. ಯಾಕೆ? ಸುವಾರ್ತೆ ಸಾರುವುದಕ್ಕಾಗಿ, ಜನರನ್ನು ಬಿಡಿಸುವುದಕ್ಕಾಗಿ, ಬಳ್ಳಾರಿ ಜನರನ್ನು ಅವರ ಒಂದು ಬಾಧೆ, ಅವರ ನೋವು, ಆ ಸೈತಾನ ಎಲ್ಲ ಒಂದು ಒತ್ತಡದಿಂದ ಬಿಡಿಸುವುದಕ್ಕಾಗಿ ನೀವು ಅಭಿಷೇಕಿಸಲ್ಪಟ್ಟಿದ್ದೀರಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಎಲ್ಲೇ ಇರಲಿ ಆ ಅಭಿಷೇಕ ನಿಮ್ಮ ಮೇಲಿದೆ. ನೀವು ಎಲ್ಲಿ ಹೋದರೂ ಕೂಡ ಆ ಅಭಿಷೇಕ ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮ ಮೇಲಿದೆ. ಆಮೆನ್, ಹಲ್ಲೆಲೂಯಾ. ಓಕೆ, ಸೊ ಮೂರನೇ ಸಂಗತಿ ನಾನು ಇದನ್ನು ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಥಾರಿಟಿ, ಅಧಿಕಾರ. ಅಭಿಷೇಕ ಆಯಿತು, ಇವಾಗ ಅಧಿಕಾರ. ಹೊರಗಿನ ಜನರಿಗೂ ನಮಗಿರುವಂಥ ವ್ಯತ್ಯಾಸ, ಮೊದಲನೇದು ದೇವರ ನಿತ್ಯವಾಸ ಮಾಡುವಂಥ ಸನ್ನಿಧಾನ ನಮ್ಮಲ್ಲಿ, ಮತ್ತು ದೇವರ ಅಭಿಷೇಕ ನನ್ನ ಮೇಲೆ. ಮೂರನೇದು ಏನಂತ ಹೇಳ್ತದೆ? ಅಧಿಕಾರ. ಅಧಿಕಾರ ಕೊಟ್ಟಿದ್ದಾನೆ. ಅಧಿಕಾರಕ್ಕೆ ಶಕ್ತಿಗೆ ಸ್ವಲ್ಪ ವ್ಯತ್ಯಾಸ ಇದೆ, ಅಥವಾ ಸ್ವಲ್ಪ ಎರಡು ಒಂದೇ ಆದರೆ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಅಧಿಕಾರ ಅಂತ ಹೇಳುವಾಗ ನಾವು ನೋಡ್ತೇವೆ. ಓಕೆ, FSA 1:19 ಪೌಲನು ಇಲ್ಲಿ ಪ್ರಾರ್ಥನೆ ಮಾಡುವಾಗ ಆತನು ಜನರಿಗೆ ಆತನು ಹೇಳಿದಂಥ ಒಂದು ಸಂಗತಿ ನಾನು ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ಓಕೆ, ನಿಮ್ಮಲ್ಲಿ ನಂಬುವವರಾದ ನಮ್ಮಲ್ಲಿ, ಕೇಳಿಸ್ಕೊಂಡು ನಾನು ಹೇಳೋದನ್ನು, ನಿಮ್ಮಲ್ಲಿ ಕಾರ್ಯ ಸಾಧಿಸುವ ಪರಾಕ್ರಮ ಶಕ್ತಿ ಎಂಥದ್ದೆಂಬುದನ್ನು ಅದನ್ನು ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ಓಕೆ ಓಕೆ ಓಕೆ, ಅದೊಂದೇ ಓದ್ರಿ. ಅದು ಪ್ರಾರ್ಥನೆ. ಪೌಲನು ಆ ಪ್ರಾರ್ಥನೆಯಲ್ಲಿ 3 ಅಂಶಗಳನ್ನು ಮಾಡಿದ್ದಾನೆ. ಆದರೆ ಒಂದು ಪ್ರಾರ್ಥನೆ ಆತನು ಮಾಡಿದಂಥ ಅಂಶವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಪೌಲನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ನಿಮ್ಮಲ್ಲಿ ಕಾರ್ಯ ಸಾಧಿಸುವ. ಎಲ್ಲ ಹೇಳ್ರಿ, ಕಾರ್ಯ ಸಾಧಿಸುವ. ಅನೇಕರ ಹತ್ರ ದುಡ್ಡು ಇರ್ತದೆ, ಆದರೆ ದುಡ್ಡನ್ನು ಅದು ಸರಿಯಾಗಿ ಉಪಯೋಗ ಆಗ್ತಿರಲ್ಲ, ಅದು ಹೆಂಗೆ ಉಪಯೋಗ ಮಾಡಬೇಕು ಕೂಡ ಗೊತ್ತಿರಲ್ಲ. ಇಲ್ಲಿ ನಮಗೆ ದೇವರಾತನು ಪರಾಕ್ರಮ ಕಾರ್ಯವನ್ನು ಸಾಧಿಸುವಂಥ ಶಕ್ತಿಯನ್ನು ನಮ್ಮಲ್ಲಿಟ್ಟಿದ್ದಾನೆ. ಆಮೇನ್. ಅರ್ಥ ಆಯಿತೋ ಇಲ್ಲೋ ಗೊತ್ತಿಲ್ಲ, ಅರ್ಥ ಆಯ್ತಾ? ಆಮೇನ್. ಎಲ್ಲಿದೆ ಅಂತ ಪರಾಕ್ರಮ ಸಾಧಿಸುವಂಥ ಶಕ್ತಿ ನಮ್ಮಲ್ಲಿದೆ ಅಂತ. ಅದು ಎಂಥದ್ದಂತ ನಾವು ತಿಳಿದುಕೊಳ್ಬೇಕಂತೆ. ಪರಾಕ್ರಮ ಕಾರ್ಯ ಮಾಡುವಂಥ ಶಕ್ತಿ ಎಂಥದ್ದೆಂಬುದಂತೂ ನಾವು ತಿಳಿದುಕೊಳ್ಳಬೇಕು. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿಮ್ಮಲ್ಲಿ ಕಾರ್ಯ ಸಾಧಿಸುವ ಪರಾಕ್ರಮ ಶಕ್ತಿ ತಿಳ್ಕೊಳ್ಳಿರಿ. ಸೈತಾನ ಇದನ್ನು ಮರ್ತು ಹೋಗಂತೆ ಮಾಡ್ತಾನೆ. ಏನು ಪವರ್ ಇದೆ ನಿನ್ನಲ್ಲಿ ನಿನಗೆ ಗೊತ್ತಿಲ್ಲ, ಅದನ್ನು ಮರೆಯುವಂತೆ ಮಾಡ್ತಾನೆ. ಕಷ್ಟ ತರ್ತಾನೆ, ಸಮಸ್ಯೆ ತರ್ತಾನೆ. ಒಂದು ಏನೋ ಸೈತಾನ ಅವನ ಒಂದು ಪವಾಡ ಕಾರ್ಯಗಳನ್ನು ದೊಡ್ಡದಾಗಿ ತೋರಿಸ್ತಾನೆ. ಹೆಂಗೆ ಮೋಶೆ ಎದುರಿನಲ್ಲಿ ಅವನು ಕೋಲನ್ನು ಹಾಕಿದ್ದೆ ಹಾವಾಯಿತು, ಅದೇ ಮಾಂತ್ರಿಕರು ಸಹ ಹಂಗೆ ಮಾಡಿದರು. ಸೈತಾನ ಕೂಡ ಪವಾಡ ಕಾರ್ಯ ಮಾಡ್ತಾನೆ. ಆಮೇನ್, ಹಲ್ಲೆಲೂಯಾ. ಕೆಲವು ಸನ್ನಿವೇಶಗಳು ನಿಮ್ಮ ಜೀವಿತದಲ್ಲಿ ಆತನ ತಂದು ನಿಮಗೆ ಎಂಥ ಅಧಿಕಾರ ಇದೆ ಅನ್ನೋದನ್ನು ಮರೆತು ಹೋಗಂತೆ ಮಾಡ್ತಾನೆ. ಅವನೇ ಮೋರ್ ಪವರ್ಫುಲ್ ಅಂತ ಅನ್ನೋ ರೀತಿಯಲ್ಲಿ ಅವನು ಮಾಡ್ತಾ ಇರ್ತಾನೆ. ಈ ನಾಯಿ ಬೊಗಳ್ತಾ ನಮ್ಮ ಹಿಂದೆ ಬರ್ತದೆ ನೋಡ್ರಿ, ಓಣಿಯಲ್ಲಿ ಹೋಗುವಾಗ ಗಟ್ಟಿ ಕರ್ಸೋದು. ಎಷ್ಟು ಗಟ್ಟಿ ಕರ್ಸಂದ್ರೆ ಒಳಗೆ ಬುಗುಲು ಬಂದ್ಬಿಡ್ತದೆ, ಎಲ್ಲಿ ಕಚ್ಚಿಬಿಡ್ತೋ ಅನ್ನೋಂಥ ಭಯ ಬಂದ್ಬಿಡ್ತದೆ. ಹೌದಾ? ನೀವು ಸುಮ್ಮನಿದ್ರೆ ಇನ್ನೂ ಜಾಸ್ತಿ ಮಾಡ್ತದೆ, ನೀವು ಓಡಿ ಹೋದರೆ ಇನ್ನೂ ಓಡಿ ಬರ್ತದೆ. ಸೈತಾನ ಕೂಡ ಹಂಗೆ ಮಾಡೋದು.
ಸೈತಾನ್ ಕೂಡ ಹಂಗೆ ಮಾಡೋದು. ಆದರೆ ಒಂದು ಬಾರಿ ನಿಂತು ಯಚ ಚಿಕ್ ಅಂತಂದ್ರೆ ಏನು ಮಾಡ್ತದೆ ಅದು? ಓಡೋಗ್ತದೆ. ಏನು ಮಾಡ್ದ ಇವನು ಅಧಿಕಾರ ತೆಗೆದುಕೊಳ್ಳಲಿಕ್ಕೆ ನಿಂತುಕೊಂಡ, ಬಾಯಿ ತೆರೆದು ನುಡಿದಾಗ ಏನಾಯಿತು? ಅದಕ್ಕೆ ಕೇಳಿ ಬಂತು, ನೀನು ಚಲಾಯಿಸಿದಂಥ ಆ ಒಂದು ಅಧಿಕಾರ ಆ ನಾಯಿಗೆ ಕೇಳಿಸ್ತು. ಅದಕ್ಕೆ ಭಯ ಆಯಿತು, ಯಪ್ಪಲ್ಲ ಇವನೇನಪ್ಪ ನನಗಿನ್ನ ಜೋರ ಇದ್ದಾನ. ಸೈತಾನ ಹಂಗೆ ನಾಯಿ ಥರ ಬೆನ್ನತ್ತಿರ್ತಾನೆ ಯಾವಾಗಲೂ, ಯಾವಾಗ ಕಚ್ತೀನಿ ಅಂತಾನೆ. ನೀವೇನು ಮಾಡ್ಬೇಕು ಗೊತ್ತಾ? ಅಧಿಕಾರವನ್ನು ತೆಗೆದುಕೊಳ್ಳಬೇಕು. ನಿಮ್ಮಲ್ಲಿ ಎಂಥ ಪರಾಕ್ರಮ ಶಕ್ತಿ, ಕಾರ್ಯ ಸಾಧಿಸುವಂಥ ಅಂದರೆ ಕೆಲಸ ಮಾಡಿ ಮುಗಿಸುವಂಥ ಒಂದು ಶಕ್ತಿ, ಪರಾಕ್ರಮ ಶಕ್ತಿ ಇದೆ ಎಂಬುದಾಗಿ ನೀವು ಗ್ರಹಿಸಬೇಕು. ಇದೆ, ದೇವರಲ್ಲಿದ್ದಾನೋ ಆತನ ಅಧಿಕಾರ ಇದೆ. ಅರಸನಿದ್ದಲ್ಲಿ ಅಧಿಕಾರ. ರಾಜಾದಿರಾಜನು ಇಡೀ ಭೂಲೋಕವನ್ನು ಜಗದುತ್ಪತ್ತಿ ಮಾಡಿದಂಥ ಆ ದೇವರು ನಿನ್ನಲ್ಲಿದ್ದಾನೆ. ಆತನ ಅಧಿಕಾರ ನಿನ್ನಲ್ಲಿ ಇದೆ. ಆತನ ಅಭಿಷೇಕ ನಿನ್ನ ಮೇಲಿದೆ. ಯಾವ ಸೈತಾನ್, ಯಾವ ರೋಗ, ಯಾವ ಸೈತಾನ ದುರಾತ್ಮನ ಸೇನೆಗಳು ಎಷ್ಟೇ ಇರಲಿ, ಆಮೇನ್, ಯೇಸು ಒಂದೇ ಮಾತಲ್ಲಿ ಆ ದಂಡು ಲೀಜಿಯನ್ ಅಂದರೆ ಲಕ್ಷ ದುರಾತ್ಮಗಳು, ಒಂದೇ ಮನುಷ್ಯನಲ್ಲಿದ್ದಂಥ ಲಕ್ಷ ದುರಾತ್ಮಗಳು ಒಂದೇ ಮಾತಿನಲ್ಲಿ ಯೇಸು ಏನು ಮಾಡೋದು ಗೊತ್ತಾ? ಹೋಗ್ರಲ್ಲ ಮಕ್ಕಳಂದ, ಬಿಟ್ಟು ತೊಲಗ್ತಿರಲ್ಲ ಅಂದ, ಅಷ್ಟೇ ಫಸ್ಟ್ ಬಿಡ್ಬೇಕಂದ. ಯಾಕೆ? ಸರ್ವಾಧಿಕಾರಿ ಯೇಸು. ಮತ್ತು ಅದೇ ಯೇಸು ನಿಮ್ಮಲ್ಲಿರೋದು. ಆ ಸರ್ವಾಧಿಕಾರಿಯೇ ಯೇಸು ನಿಮ್ಮಲ್ಲಿರೋದು. ಆತ ನಿಮಗೆ ಹಾವುಗಳ ಮೇಲೂ ಚೇಳುಗಳ ಮೇಲೂ ವೈರ್ಯ ಸಮಸ್ತ ಬಲದ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿಲ್ಲವಾ? ಕೊಟ್ಟನೇ ಇಲ್ಲ. ಅಂದರೆ ಮತ್ತೆ ಏನು ಮಾಡಬೇಕು? ಬೆಕ್ಕು ಥರ ಮುಯ್ ಅನ್ಬೇಕು. ಅಧಿಕಾರ ಹೆಂಗೆ ಚಲಾಯಿಸ್ತದೆ ಗೊತ್ತಾ? ಬಾಯಿ ತೆರೆದು ಮಾತಾಡಬೇಕು. ಯೇಸು ಬೋಧನೆ ಮಾಡುವಾಗ ಇವನು ಏನಪ್ಪ ಇಂಥ ಬರೀ ಆಶ್ಚರ್ಯಪಟ್ಟರು, ಇವನು ಅಧಿಕಾರ ಇದ್ದವನಂತೆ ಬೋಧಿಸ್ತಾನಲ್ಲ, ಆಶ್ಚರ್ಯಪಟ್ಟರು. ಅಧಿಕಾರ ಇರುವವರು ಬಾಯಿ ತೆಗೆದು ಮಾತನಾಡ್ತಾರೆ, ಮೌನ ವ್ರತ ಮಾಡಲ್ಲ. ಆಮೇಲೆ ಹೇಳೋಕ್ಕೆ ಕೂಡ ಅಧಿಕಾರ ಬೇಕು. ನೋಡ್ರಿ, ನೀವು ಕೆಲವರು ಹೇಳ್ತಲ್ಲ ಆಮೇಲೆ. ಅನೇಕ ಕ್ರೈಸ್ತವ್ರನ್ನ ಆ ಸೈತಾನನು ಅನೇಕ ಕ್ರೈಸ್ತವ್ರನ್ನ ಆ ಬಾಯಿ ತೆಗೆಯಲಾರದಂತೆ ಕೆಲವು ತಪ್ಪುಗಳನ್ನು, ಒಂದು ಗತದಲ್ಲಿ ಮಾಡಿದಂಥ ಪಾಪಗಳನ್ನು ಅವುಗಳನ್ನ ಎದುರಿಟ್ಟು ಅವನು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನೀವು ಗದರಿಸಬೇಕು. ಅಧಿಕಾರ ಇದೆ ನಿಮಗೆ ಹಾವುಗಳ ಮೇಲೆ ಅಧಿಕಾರ ಇದೆ. ಕೆಲವರು ಆಮೇಲೆ ಅಂತಂದರೆ ನಿಮಗೆ ಚೇಳುಗಳ ಮೇಲೆ ಅಧಿಕಾರ ಇದೆ. ಇವಾಗ ನೋಡೋಣ, ನಿಮಗೆ ಸಮಸ್ತ ವೈರ್ಯ ಬಲದ ಮೇಲೆ ಅಧಿಕಾರ ಇದೆ. ಮತ್ತೇನು ಮಾಡಬೇಕು? ಅಧಿಕಾರ ಚಲಾಯಿಸಬೇಕು. ಓಕೆ, ಒಂದು ಹೇಳ್ತೀನಿ, ಎಕ್ಸಾಂಪಲ್ ಕೇಳಿಸ್ಕೊಡ್ರಿ. ಇವಾಗ ನಮ್ಮ ಊರಿಗೆ ಬಳ್ಳಾರಿಗೆ ಒಬ್ಬ ಮ್ಯಾಜಿಸ್ಟ್ರೇಟ್, ಇವಾಗ DC ಹೊಸಬರು ಬಂದಿದ್ದಾರಂತೆ, ನನಗೆ ಗೊತ್ತಿಲ್ಲ, ಟ್ರಾನ್ಸ್ಫರ್ ಆಗಿ ಯಾರೋ ಬಂದಿದ್ದಾರೆ, ಹೊಸ DC ಇದ್ದಾರೆ, ಸರಿನಾ? ಜಸ್ಟ್ ಒಂದು ವಾರ ಆಯಿತು. ಸೊ DC ಬಂದರೆ DCಗೆ ಅಧಿಕಾರ ಇದೆಯಲ್ಲ, ಶಕ್ತಿ ಇದೆಯಲ್ಲ, ಆತನ ಏನು ಹೇಳಿದ್ರೆ ಅದು ಆಗ್ತದೆ. ಆದರೆ ಆತನ ದಂಡಾಧಿಕಾರಿ ಅಂತ ಕೂಡ ಅಂತಾರೆ. ಜಿಲ್ಲಾ ದಂಡಾಧಿಕಾರಿಗಳು, ಮ್ಯಾಜಿಸ್ಟ್ರೇಟ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದರೆ ಅವ್ರು ದಂಡವನ್ನು ಸಹ ಹಾಕ್ಬೋದು, ನ್ಯಾಯ ತೀರಿಸ್ಬೋದು, ನಿಮ್ಮ ಮೇಲೆ ಕೇಸ್ ಹಾಕ್ಬೋದು, ತಪ್ಪು ಮಾಡಿದರೆ ಅವರು ಅಪರಾಧವನ್ನು ಶಿಕ್ಷಿಸ್ಬೋದು. ಇಲ್ಲಿರುವಂಥ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಆ ನ್ಯಾಯಾಧಿಪತಿಗೆ ಎಷ್ಟು ಅಧಿಕಾರ ಇದೆಯೋ ಅದೇ ಅಧಿಕಾರ ಕಮಿಷನರ್ಗಿರ್ತದೆ, DCಗೆ. ಓಕೆ, ನಿಮ್ಗೆ ಅಧಿಕಾರ ಅರ್ಥ ಆಗ್ಬೇಕಂತ ನಾನು ಹೇಳ್ತೇನೆ. ಸೊ ಅವ್ರು ಏನಾದರೂ ಹೇಳಿದ್ರೆ ಖಂಡಿತವಾಗ್ತದೆ. ರೋಡ್ ಹಾಕಂದ್ರೆ ರೋಡ್ ಹಾಕ್ತಾರೆ, ಕರೆಂಟ್ ಹಾಕಂದ್ರೆ ಕರೆಂಟ್ ಹಾಕ್ತಾರೆ, ಏನು ಬೇಕಾದರೂ ಅದನ್ನು ಮಾಡ್ಬೋದು. ಆದರೂ ಸಹ ಎಲ್ಲವನ್ನು ಮಾಡಲಿಕ್ಕೆ ಅವರಿಗೆ ಪವರ್ಸ್ ಇರಲ್ಲ, ಅಧಿಕಾರ ಇರಲ್ಲ. ಮಾಡಲಿಕ್ಕೆ ಶಕ್ತಿ ಇದೆ, ಆದರೆ ಅಧಿಕಾರ ಇರಲ್ಲ. ಯಾಕೆ? ಅವ್ರ ಮೇಲೆ ಕೆಲವರು ಅಧಿಕಾರಿಗಳಿರ್ತಾರಲ್ಲ, ಅವ್ರು ಹೇಳ್ತಾರೆ, ರಾಜಕಾರಣಿಗಳು, ರೋಡ್ ಹಾಕಬಾರ್ದು, ನನಗಿಷ್ಟು ಕಮಿಷನ್ ಬರಬೇಕು. ಯಾವನೋ ಅವ್ರ ಮೇಲೆ ಇರೋಂಥ ಅಧಿಕಾರವನ್ನು ದುರುಪಯೋಗವನ್ನು ಮಾಡ್ತಾರೆ. ಅಧಿಕಾರವನ್ನು ದುರುಪಯೋಗ ಮಾಡಿ ಅವನನ್ನು ಮಾಡಬೇಕಂತ ಕೆಲಸವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದಿಲ್ಲ. ತಮ್ಮ ಸ್ವಾರ್ಥಗಳಿಗಾಗಿ, ತಮಗೆ ಬರಬೇಕಂತ ಲಾಭಕ್ಕಾಗಿ ಅವರೇನು ಮಾಡ್ತಾರೆ? ಆ ಅಧಿಕಾರವನ್ನು ಅವರ ಮೇಲಧಿಕಾರಿಗಳು ದುರುಪಯೋಗ ಮಾಡ್ತಾರೆ. ಆಮೇನ್. ಆದರೆ ಇವತ್ತು ಸಂತೋಷ ಸಂಗತಿ ಏನು ಗೊತ್ತಾ? ಒಳ್ಳೆ ಉತ್ತಮವಂತ ಸಂಗತಿ ಏನು ಗೊತ್ತಾ? ನಿಮಗೆ ಕೊಡಲ್ಪಟ್ಟಂಥ ಅಧಿಕಾರ ಯಾವ ಮಾನವನ ಅಧಿಕಾರವಲ್ಲ, ಯಾವ ಒಂದು ರಾಜಕಾರಣಿಗಳು ಕೊಟ್ಟಂಥ ಅಧಿಕಾರ ಅಲ್ಲ. ಸರ್ವಶಕ್ತನು ಎಲ್ಲವನ್ನು ಆಳುವಂಥ ಸರ್ವಾಧಿಕಾರಿ, ಸರ್ವಶಕ್ತನ ಅಂತ ದೇವರು.
ನಿಮಗೆ ಹಾವುಗಳ ಮೇಲೂ ಚೇಳುಗಳ ಮೇಲೂ ವೈರ್ಯ ಸಮಸ್ತ ಬಲದ ಮೇಲೆ ಆತನ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಆಮೆನ್. ದೇರ್ ಇಸ್ ನೋ ಅಥಾರಿಟಿ ಅಬೌವ್ ಹಿಮ್. ಆತನ ಮೇಲೆ ಯಾವ ಅಧಿಕಾರ ಇಲ್ಲ, ಆತನೇ ಸರ್ವಾಧಿಕಾರ. ಆತನೇ ಏನಂತಾನೆ, ನಿಮಗೆ ಹಾವುಗಳ ಮೇಲೂ ಚೇಳುಗಳ ಮೇಲೂ ನಾನು ನಿಮಗೆ ವೈರ್ಯ ಸಮಸ್ತ ಬಲದ ಮೇಲೆ ಅಧಿಕಾರ ಕೊಟ್ಟಿದ್ದೇನೆ. ವೈರ್ಯ ಸಮಸ್ತ ಬಲದ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ ಅಂದಮೇಲೆ ಜ್ವರದ ಮೇಲೆ ಅಧಿಕಾರ ಇದೆಯಲ್ಲ, ನೆಗಡಿ ಮೇಲೆ ಅಧಿಕಾರ ಇದೆಯಲ್ಲ, ಮತ್ತು ಚಳಿ ಜ್ವರದ ಮೇಲೆ, ಟೈಫಾಯ್ಡ್ ಮೇಲೆ, HIV, ಕ್ಯಾನ್ಸರ್, ಎಲ್ಲದರ ಮೇಲೆ ಮತ್ತು ಕೊಟ್ಟಿದ್ದಾನೆ ಅಂತಂದಮೇಲೆ ನಾನು ಆಗಲೇ ಹೇಳಿದೆ, ನಿಮ್ಮಲ್ಲಿ ಏನಿದೆಯೋ ಅದನ್ನು ನೀವು ಉಪಯೋಗ ಮಾಡದೇ ಇದ್ದರೆ ಇದ್ದದ್ದನ್ನು ಮತ್ತು ಇದ್ದದ್ದನ್ನು ಕಾಪಾಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಅಧಿಕಾರ ಹೆಂಗೆ ಚಲಾಯಿಸ್ತೀರಿ? ಹಿಂಗೆ ಇವಾಗ ಹೇಳ್ದಂಗೆ ಚಲಾಯಿಸ್ತೀರಿ ಆಗಲ್ಲ. ನಾಯಿ ಬೊಗಳ್ಕಂತ ಹಿಂದೆ ಬಂದರೆ ಏನು ಮಾಡ್ತೀರಿ? ಬಾಯಿ ತರದು ಅಚ್ಚ ನಡಿ ಅನ್ಬೇಕು. ಯೇಸು ಅಂತಹ ಅದ್ಭುತಗಳನ್ನು ಮಾಡುವಾಗ ಈತನು ಎಲ್ಲಿ, ಯಾವ ಅಧಿಕಾರದಿಂದ ನೀನು ಪ್ರಸಂಗ ಮಾಡ್ತಾ ಇದ್ದೆ, ಯಾವ ಅಧಿಕಾರದಿಂದ ನೀನು ಸ್ವಸ್ಥತೆ ಮಾಡ್ತಾ ಇದ್ದೆ? ಆಲಯದಲ್ಲಿ ಯಾರೋ ಕಂಡ ನಲ್ಲಿಕ್ಕೆ ಬರಲಾರ್ದವನು, ಅವನ ಕೈಗಳನ್ನ ಪಾರ್ಶ್ವ ಹಿಡಿದವರು ವ್ಯಕ್ತಿಯನ್ನು ಆತನು ಸ್ವಸ್ಥ ಮಾಡಿದ. ಅವರೆಲ್ಲರೂ ನೋಡಿದರು, ಯಾವ ಅಧಿಕಾರದಿಂದ ಇವನು ಮಾಡ್ತಾ ಇದ್ದಾನೆ ಅದ್ಭುತ? ಆತನು ಸರ್ವಾಧಿಕಾರಿ, ಭೂಮಿಯನ್ನು ಆಕಾಶವನ್ನು ಆಳುವಂತಹ ಏಕೈಕ ದೇವರು. ಆತನಿಗೆ ಮೇಲೆ ಯಾರೂ ಇಲ್ಲ. ಆಮೇನ್. ಈಸ್ ಅ ಸುಪ್ರೀಂ ಗಾಡ್. ಸರ್ವಶಕ್ತನಾದಂಥ ಅಧಿಕಾರ ಆತನಿಗಿದೆ. ಸರ್ವವನ್ನು ಆಳುವಂಥ ಅಧಿಕಾರ ಇದೆ. ಆ ಸರ್ವವನ್ನು ಆಳುವಂಥ ದೇವರು ಆತ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಕೀರ್ತನೆ 66 ಈ ಒಂದು ವಚನ ಓದ್ರಿ. 2 ವಚನ ಓದಿ ನಾನು ಮುಕ್ತಾಯ ಮಾಡ್ತೇನೆ. ಕೀರ್ತನೆ 66 3ನೇ ವಚನ. ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ. ನಿನ್ನ ಕೃತ್ಯಗಳು, ದೇವರ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ. ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ಹಲ್ಲೆಲೂಯಾ. ಯಾರು ಮುದುರ್ಕೊಳ್ತಾರಂತೆ? ದೇವ್ರ ಮಕ್ಕಳ, ಶತ್ರುನ? ನೀವು ಮುದುರು ಕೇಳ್ಬೇಡ್ರಿ, ಚಳಿ ಐತಲ್ಲ. ಹಲೋ, ಅಧಿಕಾರ ಇರೋರು ಮುದುರ್ಕೊಳ್ಬಾರ್ದು. ಅಧಿಕಾರ ಇಲ್ಲದವನು ಮುದುರ್ಕೊಂತಾನ. ಯಾರು ಇವಾಗ ಅಧಿಕಾರ ಇಲ್ಲದವನು? ಯಾರು? ಸೈತಾನ, ಅವನ ದುರಾತ್ಮನ ಸೇನೆಗಳು, ಕತ್ತಲೆ ಅಂಧಕಾರದ ಒಂದು ಸೇನೆಗಳು. ಯಾರ ಮುಂದೆ ಅಂತೆ? ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ. By the power of the Almighty God, the enemy subdues. ವೈರಿಯು ಮುದುರ್ಕೊಳ್ತಾನಂತೆ. ಆಮೇನ್, ಹಲ್ಲೆಲೂಯಾ. ಸೊ ಸೈತಾನ್ ಮೇಲೆ ದೇವರಿಗೆ ಸರ್ವಾಧಿಕಾರ ಇದೆ. ಅದನ್ನು ನೀವು ಎಲ್ಲರೂ ನಂಬ್ತೀರಿ, ಆಮೇನ್ ಆಮೇನ್ ಅಂತೀರಿ. ಇವಾಗ ನಾನು ಹೇಳುವಂಥ ಸಂಗತಿ ಕೇಳಿಸ್ಕೊಡ್ರಿ. ಆ ಪರಾಕ್ರಮಕಾರಿ ಭಯಂಕರವಂಥ ದೇವರು, ಆ ಪರಾಕ್ರಮದ ಮಹತ್ತಿನ ಒಂದು ಕೆಲಸ ಮಾಡುವಂಥ ದೇವರು, ಅಂಥ ಒಂದು ಅಧಿಕಾರ, ಒಂದು ಶಕ್ತಿ ಇರುವಂಥ ದೇವರು ನಿಮ್ಮ ಒಳಗಡೆ ಇದ್ದಾನೆ. ನಿಮ್ಮನ್ನು ನೋಡಿ ಆ್ಯಕ್ಚುಲಿ ಸೈತಾನ್ ಓಡ್ತಾನೆ, ನೀವು ಓಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಏನಾದರೂ ಸೈತಾನ್ ತರುವಾಗ ನೀವೇನು ಮಾಡಬೇಕು? ನಾವು ಮುದುರಿಕೊಳ್ಳಬಾರ್ದು. ನಾವೇನು ಮಾಡಬೇಕು? ಅಧಿಕಾರವನ್ನು ಚಲಾಯಿಸಬೇಕು, ಬಾಯಿ ತೆರೆದು ಮಾತನಾಡಬೇಕು. ಅರಸನ ಮಾತುಗಳಲ್ಲಿ ಅಧಿಕಾರ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಎಫೆಸೆ 3:20. ಎಫೆಸೆ 3:20. ನಮ್ಮಲ್ಲಿ, ಲಾಸ್ಟ್ ವರ್ಸ್, ನಮ್ಮಲ್ಲಿ ಕಾರ್ಯ ಸಾಧಿಸುವ, ನಮ್ಮಲ್ಲಿ ಕೇಳಿಸ್ಕೊಡ್ರಿ, ಎಚ್ಚರಿಕೆ ಕೇಳಿಸ್ಕೊಡ್ರಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ, ಕೆಲಸ ಮಾಡಿ ಮುಗಿಸುವ ತನ್ನ ಶಕ್ತಿಯ ಪ್ರಕಾರ, ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರು. ಬಾಬಾ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವ ಶಕ್ತಿ ಎಲ್ಲಿದಂತೆ? ದೇವರಲ್ಲೆಲ್ಲ, ನಿನ್ನಲ್ಲಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ಯಾವ ಶಕ್ತಿಯ ಪ್ರಕಾರ? ಪಾಲಿಟಿಷಿಯನ್ ಶಕ್ತಿಯ ಪ್ರಕಾರ ಅಲ್ಲ.
ಅಮೆರಿಕ ಸೂಪರ್ ಪವರ್ದ ಶಕ್ತಿಯ ಪ್ರಕಾರ, ನ್ಯೂಕ್ಲಿಯರ್ ಪವರ್ ಶಕ್ತಿಯ ಪ್ರಕಾರ ಅಲ್ಲ, ಪರಲೋಕದ ಶಕ್ತಿಯ ಪ್ರಕಾರ, ತಂದೆ ಆ ಸೃಷ್ಟಿಕರ್ತನ ಶಕ್ತಿಯ ಪ್ರಕಾರ ಏನು ಮಾಡ್ತದೆ? ಎಲ್ಲವನ್ನು ಸಾಧಿಸ್ತದೆ. ಆ ಶಕ್ತಿ ಕಾರ್ಯ ಅಂದರೆ ಕೆಲಸ ಮಾಡಿ ಮುಗಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಶಕ್ತಿ ನಿಮ್ಮಲ್ಲಿ ಇರುವಾಗ ಸುಮ್ಮನೆ ಕೂತ್ಕೊಳ್ಳೋಕೆ ಹೇಗೆ ಸಾಧ್ಯ ರೀ? ಈ ಶಕ್ತಿ ನಮ್ಮಲ್ಲಿರುವಾಗ ಸುವಾರ್ತೆ ಸಾರದಂತೆ ನಾವು ಕೂತ್ಕೊಳ್ಳೋದು ಹೇಗೆ ಸಾಧ್ಯ? ಈ ಶಕ್ತಿ ನಮ್ಮಲ್ಲಿರುವಾಗ ಕಾಯಿಲೆ, ರೋಗ, ಬೇನೆ ಇರುವಂಥವ್ರು ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಹೇಗೆ ಸಾಧ್ಯ? ಅವ್ರಿಗೆ ಏನಾದರೂ ಒಂದು ನಿರೀಕ್ಷೆ ಅಂತಂದರೆ ಅವ್ರು ಹೋಗುವಂಥದ್ದು ಅನಾರೋಗ್ಯ, ಅಸ್ವಸ್ಥ ಇರುವಾಗ ಅನ್ಯರು ಡಾಕ್ಟ್ರುಗಳ ಬಳಿಗೆ ಹೋಗ್ತಾರೆ. ಆದರೆ ಡಾಕ್ಟ್ರುಗಳಿಗಿಂತ ದೊಡ್ಡದಂಥ ಕಾರ್ಯ ಮಾಡುವಂಥ ಘನ ವೈದ್ಯನು ನನ್ನಲ್ಲಿ ನಿಮ್ಮಲ್ಲಿದ್ದಾನೆ. ಆತನು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಬಹುಶಃ ಡಾಕ್ಟ್ರುಗಳಿಗೆ ತಲೆ ಕೆರ್ಕೊಳ್ಳುವಂಥ ಒಂದು ವ್ಯಾಧಿ ಇರ್ಬೋದು. ಏನು ವ್ಯಾಧಿ ಅಂತ ಕೂಡ ಕೆಲವರಿಗೆ ಗುರ್ತಿಡಿಯೋಕ್ಕಾಗ್ತಾ ಇಲ್ಲ, ಎಷ್ಟು ಓದಿದ್ರು ಕೂಡ ಇನ್ನೂ ಹೊಸ ಹೊಸ ರೋಗ ಬರ್ತಾ ಇದೆ. ಆದರೆ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಆತನು ಜೀವ ತರುವಂಥ ದೇವರು. ಆತನು ಪರಲೋಕದ ಜೀವನ ನಮಗೆ ಕೊಟ್ಟಿದ್ದಾನೆ. ನಮ್ಮ ಮೂಲಕವಾಗಿ ಆತನು ಅಸಾಧಾರಣ ಕಾರ್ಯಗಳನ್ನು ಮಾಡುತ್ತಾನೆ. ವೈರಿಯು ಮುದುರಿಕೊಂಡು ಅವನು ಓಡಿ ಹೋಗುತ್ತಾನೆ. ಅವನು ಒಂದು ದಿಕ್ಕಿನಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಿದರೂ ಅವನು 7 ದಿಕ್ಕಿನಲ್ಲಿ ಅವನು ಓಡಿ ಹೋಗುತ್ತಾನೆ. ಸುಷ್ಮಾ, ಕಮ್ ಆನ್ ಸ್ಟೇಜ್. ಓ ಹಾಲೆಲೂಯಾ. ಅಂಕಿತ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಂದನೆ, ವಂದನೆ, ವಂದನೆ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಪ್ರಿಯರೇ. ಇಂತಹ ದೇವರು ನಮಗಿರುವಾಗ ನಮ್ಮ ಯಾರೂ ಓಡಾಡೋದು ಬೇಡ. ದೇವರು ಮುಟ್ಟಿ ಗುಣ ಮಾಡ್ತಾ ಇದ್ದಾನೆ, ಕೆಲವರನ್ನ ಸ್ವಸ್ಥ ಮಾಡ್ತಾ ಇದ್ದಾನೆ. ಪ್ಲೀಸ್ ಇದನ್ನು ಲೈಟಾಗಿ ತೆಗೆದುಕೊಳ್ಬೇಡ್ರಿ, ಸರಳವಾಗಿ ತೆಗೆದುಕೊಳ್ಬೇಡ್ರಿ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ಓ ಸ್ತೋತ್ರ, 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 ಸ್ತೋತ್ರ. ವಂದನೆ. ಸರ್ವಾಧಿಕಾರಿ ಯೇಸು, ಸರ್ವಾಧಿಕಾರಿ ಯೇಸು. ಓ ಹಾಲೆಲೂಯ. ನಮ್ಮಲ್ಲಿ ನಿತ್ಯ ನಿವಾಸ ಮಾಡುವಂಥ ದೇವರು ನನ್ನಲ್ಲಿದ್ದಾನೆ. ಹಾಲೆಲೂಯ. ಓ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕೈಗಳನ್ನೆತ್ತುತ್ತಾ ಪೂರ್ಣ ನಂಬಿಕೆಯಿಂದ ನಮ್ಮಲ್ಲಿ ಯಾರಿದ್ದಾನೆ, ನಮ್ಮಲ್ಲಿ ಆತನು ಎಂಥ ಒಂದು ಅಭಿಷೇಕವನ್ನು ಆತನು ನಮ್ಮ ಮೇಲೆ ಇರಿಸಿದ್ದಾನೆ ಮತ್ತು ಆತನು ಎಂಥ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ಯೋಚನೆ ಮಾಡುತ್ತಾ ಈ ಒಂದು ಹಾಡನ್ನು ನಾವು ಕಾಯ್ರವರು ಮಾತ್ರ ಹಾಡ್ತಾ ಇರುವಾಗ ನಾವೆಲ್ಲರೂ ಕೈಗಳನ್ನೆತ್ತುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಅಂಥ ನಿತ್ಯ ನಿವಾಸ ಮಾಡುವಂಥ ಸನ್ನಿಧಾನ ಇರೋದಕ್ಕಾಗಿ ಸ್ತೋತ್ರ. ಅಂಥ ದೇವರಿಗೆ ಸ್ತೋತ್ರ. ಸದಾ ನಮ್ಮ ಸಂಗಡ ಇರುವಂಥ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಆತನು ಕಟ್ಟುತ್ತಾನೆ, ಆತನು ಸೇರಿಸುತ್ತಾನೆ, ಆತನು ನಮ್ಮ ಜೊತೆಯಲ್ಲಿ ಅದ್ಭುತಗಳನ್ನು, ಸುವಾರ್ತೆಯನ್ನು ರುಜು ಮಾಡುತ್ತಾನೆ. ಅಂಥ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಪ್ರಿಯರೇ. ಹಾಲೆಲೂಯ. ಸರ್ವಶಕ್ತನು ನಮ್ಮಲ್ಲಿ ಕಾರ್ಯ ಸಾಧಿಸುವಂಥ ಆ ಪರಾಕ್ರಮ ಶಕ್ತಿ ಎಂಥದ್ದೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಆ ಆತ್ಮನಿಗೆ ನಾವು ಬೇಡೋಣ ಪ್ರಿಯರೇ. ಹಾಲೆಲೂಯ. ಅದು ನಿಮ್ಮ ಮೇಲೆ ಆಧಾರಗೊಂಡಿಲ್ಲ, ನಾವು ಹೇಗಿದ್ದೇವೆ ಅನ್ನೋದ್ರ ಮೇಲೆ ಆಧಾರಗೊಂಡಿಲ್ಲ. ಆತನ ಶಕ್ತಿಯು ಆ ಪರಲೋಕದ ಮೇಲೆ, ಆ ದೇವರ ಮೇಲೆ ಆಧಾರಗೊಂಡಿದೆ. ಹಾಲೆಲೂಯ. ಓ, ನಿಮ್ಮ ಪರಿಸ್ಥಿತಿಯ ಮೇಲೆ, ನಿಮ್ಮ ಒಂದು ಸನ್ನಿವೇಶಗಳ ಮೇಲೆ ಆ ಅಧಿಕಾರವು ಅದು ಆಧಾರಗೊಂಡಿಲ್ಲ. ಎಂತಹ ದೊಡ್ಡ ಒಂದು ಸಮಸ್ಯೆ, ಗುಡ್ಡ, ಕಲ್ಲು, ಆ ಒಂದು ಬೆಟ್ಟ ಇರಬಹುದು, ಎಲ್ಲವೂ ನೆಲ ಸಮವಾಗುವುದು. ಓ ಹಾಲೆಲೂಯ. ಬೆಟ್ಟಗಳು ಮೇಣದಂತೆ ಕರಗಿ ಹೋಗುತ್ತದೆ. ಕರ್ತನ ಸನ್ನಿಧಾನದಲ್ಲಿ, ನನ್ನ ದೇವರ ಒಂದು ಸನ್ನಿಧಾನದಲ್ಲಿ, ನಿತ್ಯ ನಿವಾಸ ಮಾಡುವಂಥ ಆ ದೇವರ ಸನ್ನಿಧಾನದಲ್ಲಿ, ಪರಾಕ್ರಮ ಕಾರ್ಯವನ್ನು ಸಾಧಿಸುವಂಥ ಆ ಒಂದು ಕರ್ತನ ಸನ್ನಿಧಾನದಲ್ಲಿ ಪ್ರತಿಯೊಂದು ಬೆಟ್ಟ ಮೇಣದಂತೆ ಕರಗಿ ಹೋಗ್ತದೆ. ಓ ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ವಂದನೆ ಸಹ. ಓ ಹಾಲೆಲೂಯ. ಕೈಗಳನ್ನೆತ್ತಿ ಹಾಡೋಣ ಪ್ರಿಯರೇ. ಆರಾಧನೆ ಮಾಡೋಣ. Set the captive free in Jesus' name. Oh, Isaiah, 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 Isaiah. ಆತನ ಪ್ರಸನ್ನತೆಯಲ್ಲಿದೆ. Isaiah, Isaiah. Isaiah. ಎಲ್ಲ ನಾಮಕ್ಕೆ ಮೇಲಾದ ನಾಮ, ಪ್ರತಿಯೊಂದು ಮೊಣಕಾಲು ಬಾಗುವ ನಾಮ, ಯೇಸು ನಾಮ. Isaiah, Isaiah. Isaiah, Isaiah. Enemy subdues to you. Isaiah, Isaiah.
ನಂಬುವವರು ಎಲ್ಲರೂ ಸಹ ಓ యేసయ్య యేసయ్య జీవిస్తాను నిలువను ఎడబాయను మరువక ప్రేమిస్తాను నీలోనే ఉంటాను నీలోనే జీవిస్తాను విడువను ఎడబాయను మరువక ప్రేమిస్తాను కైగలెత్తి నీలోనే నీలోనే ఉంటాను నీలోనే జీవిస్తాను విడువను ఎడబాయను ఎడబాయను మరువక ప్రేమిస్తాను ఎవ్రీ నీ విల్ బౌ ప్రతియొంದು ಮೊಣಕಾಲು ಬಾಗುತ್ತದೆ ಪ್ರತಿಯೊಂದು ನಾಲಿಗೆ ಒಪ್ಪಿಕೊಳ್ಳುತ್ತದೆ ಯೇಸುವೇ ದೇವರು ಎಲ್ಲ ನಾಮಕ್ಕೆ ಮೇಲಾದ ನಾಮ ಘೋಷಿಸಿ ನಿಮ್ಮ ಪರಿಸ್ಥಿತಿಯ ಮೇಲೆ ಕರ್ತನ ಸನ್ನಿಧಾನ ಬಲವಾಗಿದೆ. ನಾವು ಸುಮ್ಮನೆ ಇರುವಂಥ ಸಮಯವಲ್ಲ. ಆ ನಾಮವನ್ನು ಸರಿಸಾಟಿ ಇಲ್ಲದಂಥ ನಾಮ, ಎಲ್ಲ ನಾಮಕ್ಕೆ ಮೇಲಾದ ನಾಮ, ಕಾರ್ಯ ಸಾಧಿಸುವಂಥ ಆ ನಾಮ, ಅದು ನಿಮ್ಮ ಪ್ರತಿಯೊಂದು ಪರಿಸ್ಥಿತಿಯ ಮೇಲೆ ಘೋಷಿಸಿರಿ ಪ್ರಿಯರೇ. ಪ್ರತಿಯೊಂದು ಪರಿಸ್ಥಿತಿಯ ಮೇಲೆ, ಎಲ್ಲ ಹಣದ ಕೊರತೆಯ ಪರಿಸ್ಥಿತಿಯ ಮೇಲೆ, ಎಲ್ಲ ರೋಗದ ಪರಿಸ್ಥಿತಿಯ ಮೇಲೆ ಯೇಸುವಿನ ನಾಮವನ್ನು ಘೋಷಿಸೋಣ. ಯಾರು ಕೈ ಮುದ್ರಿಕೊಳ್ಳುವುದು ಬೇಡ, ಕೈಗಳನ್ನು ಚಾಚುತ್ತಾ ಮೇಲಕ್ಕೆತ್ತುತ್ತಾ ಆತನಿಗೆ ಒಳಗಾಗೋಣ ಪ್ರಿಯರೇ. ಹಲ್ಲೆಲೂಯಾ. ವೈರಿಯು ಅವನು ಚದರಿ ಓಡಿ ಹೋಗುತ್ತಾನೆ, ಆ ನಾಮಕ್ಕೆ ಅವನು ಬಾಗಿ ಓಡುತ್ತಾನೆ, ಯೇಸುವಿನ ಮುದುರಿಕೊಳ್ಳುತ್ತಾನೆ. ನಜರೇತಿನ ಯೇಸುವಿನ ನಾಮ ಉನ್ನತವಾದ ನಾಮ. ಯೇಸು ನಿನ್ನಲ್ಲಿದ್ದಾನೆ, ನೀನು ಆತನಲ್ಲಿದ್ದೆ. ನಿನಗಾಗಿ ಆತನಿದ್ದಾನೆ, ಆತನಿಗಾಗಿ ನಾನಿದ್ದೇನೆ. ನೀ ಕೊರಕೆ కొరకే నీవు, నీ కొరకే నేను. యేసయ్ಯಾ యేసయ్ಯಾ ಉಚ್ಚಾರಣೆ ಮಾಡೋಣ. ಬಿಡುಗಡೆ ಕೊಡುವ ನಾಮ, ಸ್ವಸ್ಥ ಮಾಡುವಂತ ನಾಮ యేసయ్యಾ యేసయ్యಾ. ಪ್ರತಿಯೊಂದು ಕಾಯಿಲೆ, ಪ್ರತಿಯೊಂದು ರೋಗ ಬಿಟ್ಟು ತೊಲಗು ಶರೀರವನ್ನು ಈಗಲೇ ಯೇಸು ನಾಮದಲ್ಲಿ. యేసయ్యಾ యేసయ్యಾ. ಓ ಹಲ್ಲೆಲೂಯಾ. ಓ యేసయ్యಾ యేసయ్ಯಾ. ಪ್ರತಿಯೊಂದು ಮರಣ ಬಿಟ್ಟು ತೊಲಗಿ ಹೋಗಿ ಯೇಸು ನಾಮದಲ್ಲಿ. ಅನಾರೋಗ್ಯ ಬಿಟ್ಟು ತೊಲಗಿ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ. ನಜರೇತಿನ ಯೇಸು ನಾಮದಲ್ಲಿ ಪ್ರತಿಯೊಂದು ನೋವು, ಶರೀರದಲ್ಲಿರುವಂಥ ಎಲ್ಲ ಬಲಹೀನತೆ, ಎಲ್ಲ ಒಂದು
ಶಾಪಗಳಿಂದ, ಪರಂಪರೆಗಳಿಂದ ಇರುವಂತ ಯಾವುದೇ ಒಂದು ಬಲಹೀನತೆ, ಶತ್ರುವಿನ ಯಾವುದೇ ಒಂದು ಆಯುಧ, ಕುತಂತ್ರ, ಕಟ್ಟು, ಎಲ್ಲ ಒಂದು ಬೇರುಗಳು ನಜರೇತಿನ ಯೇಸು ನಾಮದಲ್ಲಿ ನಿಮ್ಮ ಮೇಲಾಗಲಿ, ನಿಮ್ಮ ಕುಟುಂಬದ ಮೇಲಾಗಲಿ, ನಿಮ್ಮ ಜನರ ಮೇಲಾಗಲಿ ಅವುಗಳನ್ನು ನಿರಾಯುಧ ಘೋಷಿಸ್ತೇನೆ, ನಿರ್ನಾಮ ಘೋಷಿಸ್ತೇನೆ. ಏಕೈಕ ನಾಮದಲ್ಲಿ ನಿರ್ನಾಮ, ನಿರ್ನಾಮ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗು. ಶರೀರವನ್ನು, ಮನಸ್ಸನ್ನು, ಹೃದಯವನ್ನು ಬಿಟ್ಟು ತೊಲಗು ಯೇಸು ನಾಮದಲ್ಲಿ. ಪ್ರತಿಯೊಂದು ಸರ್ಪಣೆಗಳು ಕಳಚಿ ಬೀಳಲಿ, ಪ್ರತಿಯೊಂದು ಹಿಡಿತಗಳು ಬಿಟ್ಟು ತೊಲಗಲಿ. ಎಲ್ಲ ದುರಾತ್ಮ ಸೇನೆಗಳು ಮುರಿಯಲ್ಪಟ್ಟಿದೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ದೇವ. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಸ್ವಸ್ಥ ಮಾಡಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೇವಲ ನಾವು ಹೊಂದಿಕೊಳ್ಳುವುದು ಮಾತ್ರವಲ್ಲದೆ ಸ್ವಾಮಿ, ನಮ್ಮನ್ನು ಕರ್ತನೆ ಸ್ವಾಮಿ ನಿತ್ಯ ನಿವಾಸ ಮಾಡುವಂಥ ನಿನ್ನ ಸನ್ನಿಧಾನ, ನಿನ್ನಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ. ನೀನು ನೆಲೆಗೊಂಡಿರುವುದಕ್ಕಾಗಿ ಸ್ತೋತ್ರ, ನಿತ್ಯ ನಿರಂತರ ನೆಲೆಗೊಂಡಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಆ ಒಂದು ಅಭಿಷೇಕಕ್ಕಾಗಿ ಸ್ತೋತ್ರ. ಬಲದಿಂದ ನೀನು ಅಭಿಷೇಕ ಮಾಡಿದ ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರ. ನೀನು ನನಗೆ ಅಧಿಕಾರವನ್ನು ಕೊಟ್ಟಿದ್ದಿ, ಹಾವುಗಳ ಮೇಲೂ ಚೇಳುಗಳ ಮೇಲೂ ವೈರಿಯ ಪ್ರತಿಯೊಂದು ಸಮಸ್ತ ಬಲದ ಮೇಲೆ ಅಧಿಕಾರ ಕೊಟ್ಟಿದ್ದಿ. ಸ್ತೋತ್ರ. ವಂದನೆ ಸಯ, ವಂದನೆ ಸಯ. ನಿನ್ನ ಪರಾಕ್ರಮ ಶಕ್ತಿಯಿಂದ ವೈರಿಯು ಮುದುರಿಕೊಂಡು 7 ದಿಕ್ಕಿನಲ್ಲಿ ಕಂಗಾಲಾಗಿ ಅವನು ಓಡಿ ಹೋಗಿದ್ದಾನೆ. ನನ್ನ ಬಳಿಗೆ ಒಂದು ದಿಕ್ಕಿನಲ್ಲಿ ಬಂದಂಥ ಯಾವುದೇ ವೈರಿಯ ಕುಯುಕ್ತಿ, ಕುತಂತ್ರ, ಆಯುಧಗಳು ಅದು 7 ದಿಕ್ಕಿನಿಂದ ಚದರಿ ಹೋಗಿದೆ. 7 ದಿಕ್ಕಿನಿಂದ ನಿನ್ನ ಮೇಲಾಗಲಿ, ನಿನ್ನ ಕುಟುಂಬದ ಮೇಲಾಗಲಿ ಅವನಿಗೆ ಅಧಿಕಾರವೇ ಇಲ್ಲ. ಸೈತಾನನಿಗಾಗಲಿ, ಅವನ ಒಂದು ಕುತಂತ್ರಕ್ಕಾಗಲಿ, ಅವನ ಆಯುಧಗಳಿಗಾಗಲಿ ನಿನಗೆ, ನಿನ್ನ ಜೀವಿತದ ಮೇಲೆ, ನಿನ್ನ ಆರೋಗ್ಯದ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ವ್ಯಾಪಾರ ಉದ್ಯೋಗದ ಮೇಲೆ ಅವನಿಗೆ ಅವಕಾಶವೇ ಇಲ್ಲ. ಅವನಿಗೆ ಅವಕಾಶವೇ ಇಲ್ಲ. ನಾನು ಗದರಿಸ್ತೇನೆ, ಬಿಟ್ಟು ತೊಲಗು ಯೇಸುವಿನ ನಾಮದಲ್ಲಿ. ಯೇಸುವೇ ದೇವರು. ಘನಮನ ಮಹಿಮೆ ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ನಮ್ಮ ದೇವರು ನಮ್ಮ ಮೊದಲನೇ ಪ್ರೀತಿಯಾಗಿದ್ದಾನೆ. ಪ್ರಿಯರೇ, ಈ ಹಾಡನ್ನು ಹಾಡುವಾಗ ಯೇಸುವೇ ನನ್ನ ಮೊದಲನೇ ಪ್ರೀತಿ ನೀನಯ್ಯ ಎಂಬುದಾಗಿ ನಾವು ಘೋಷಿಸುವಂತರಾಗಿರೋಣ.
ಎಲ್ಲರೂ ಇದ್ದ ಸ್ಥಳದಲ್ಲಿ ಎದ್ದು ನಿಂತ್ಕೊಂಬನ. ದೇವರ ಸನ್ನಿಧಾನವಿಲ್ಲಿದೆ. ದೇವರು ನಮ್ಮ ಸಂಗಡ ಮಾತಾಡದ ರೀತಿಯಲ್ಲಿ ನಮಗೆ ದೇವರ ಅಧಿಕಾರ ಕೊಟ್ಟಿದ್ದಾನೆ. ಆ ಅಧಿಕಾರನ ನಾವು ಉಪಯೋಗ ಮಾಡ್ಕೊಂಬನ ಪ್ರೇರೆ. ಯಾರ ಅಧಿಕಾರವನ್ನು ಉಪಯೋಗ ಮಾಡಿಕೊಳ್ಳಂದರೆ ಆ ಅಧಿಕಾರ ದೇವರು ತೆಗೆದು ಆಗ್ತಾನಂತೇಳಿ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸಿದ್ದಾನೆ. ದಯವಿಟ್ಟು ನಿಮ್ಮ ಹಸ್ತಗಳ ಮೇಲೆತ್ತಿರಿ. ದೇವರ ಪ್ರಸನ್ನತೆ ಮತ್ತು ದೇವರ ಸ್ವಸ್ಥತೆ ಬಿಡುಗಡೆ ನಿಮ್ಮ ಮೇಲೆ ಬರುವಂಥದ್ದಾಗಿದೆ. ಪರಿಶುದ್ಧನೇ ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೀವಿ. ಈ ಪುನರುತ್ಥಾನ ದಿನದಲ್ಲಿ ಕರ್ತನೆ, ಬೆಳಗ್ಗಿಂದ ಇಷ್ಟವರೆಗೆ ಎಲ್ಲ ಅದರಲ್ಲಿ ನಮ್ಮನ್ನು ನಡೆಸ್ಕೊಟ್ಟಿದ್ದಿ ಕರ್ತನೆ. ಆರಾಧನದಲ್ಲಿ, ವಾಕ್ಯದಲ್ಲಿ ಅಪ್ಪ ತಂದೆಯ ದೇವರೇ ಮಾತಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ಕೊಟ್ಟಿರುವ ಅಧಿಕಾರವನ್ನು ಪ್ರತಿಯೊಬ್ಬರು ಉಪಯೋಗ ಮಾಡುವಂತೆ ಅವರ ಮನೋನೇತ್ರಗಳು ತೆರಲ್ಪಡಲಿ ಯೇಸು ನಾಮದಲ್ಲಿ ಕರ್ತನೆ. ನಿನ್ನ ವಾಕ್ಯ ಹೇಳುತ್ತೆ ಕರ್ತನೆ, ನನ್ನ ಜನರು ಜ್ಞಾನವಿಲ್ಲದೆ ತಮ್ಮನ್ನು ತಾವು ಹಾಳು ಮಾಡ್ಕೊತಾ ಇದ್ದಾರೆ ಅಂತ. ಹೌದು ರಾಜ, ನೀನು ಕೊಟ್ಟ ಅಧಿಕಾರವನ್ನು ಅವರು ತಿಳಿದ ಜನರಿಗೆ ಕರ್ತನೆ ಇವತ್ತು ನೀನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಪ್ರತಿಯೊಬ್ಬ ವಿಶ್ವಾಸಿಗೆ ರೋಗದ ಮೇಲೆ, ಸೈತಾನ ಮೇಲೆ, ಎಲ್ಲ ಬಂಧನಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದೆ ಕರ್ತನೆ. ಆ ಅಧಿಕಾರನ ಉಪಯೋಗಿಸಿಕೊಂಡು ಅದರಿಂದ ಬಿಡುಗಡೆ ಹೊಂದುವಂತೆ ಪ್ರತಿಯೊಬ್ಬರನ್ನ ಪರಿಶುದ್ಧಾತ್ಮ ದೇವರೇ ನೀವು ಅಭಿಷೇಕ ಮಾಡಿರಿ ಕರ್ತನೆ. ಎಸ್ಸಯ್ಯ, ನಿನಗೆ ಸ್ತೋತ್ರ ಕರ್ತನೆ. ಯಾರ್ಯಾರು ಅನಾರೋಗ್ಯದಲ್ಲಿದ್ದರೋ ಎಲ್ಲರಿಗೆ ತಂದಿದ್ದ ದೇವರೇ, ನಾವು ಆರೋಗ್ಯವನ್ನು ಘೋಷಿಸ್ತೀವಿ ಕರ್ತನೆ ಯೇಸು ನಾಮದಲ್ಲಿ ಕರ್ತನೆ. ಯಾರು ಸಾಲದಲ್ಲಿ, ಪಾಪದಲ್ಲಿ, ಬಂಧನದಲ್ಲಿದ್ದರೋ ಎಲ್ಲರನ್ನ ಯೇಸು ನಾಮದಲ್ಲಿ ಬಿಡುಗಡೆ ಘೋಷಿಸ್ತೀವಿ ಕರ್ತನೆ. ತಂದೆಯ ದೇವರೇ, ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ. ತಂದೆಯ ದೇವರು ಯಾರ್ಯಾರು ಕಾಣಿಕೆಗಳು, ದಶಮ ಭಾಗಗಳು ಕೊಟ್ಟಿದ್ದಾರೋ ಕರ್ತನೆ, ಆ ಹಸ್ತಗಳನ್ನು ಆಶೀರ್ಸು. ಅವರ ಕೊರತೆಗಳೆಲ್ಲ ನೀಗಿಸಲ್ಪಡಲಿ ಕರ್ತನೆ. ತಂದೆಯ ದೇವರೇ, ನಮ್ಮ ಸಭಿಕರು, ಕುಟುಂಬಗಳೇ ವಿರೋಧ ಮಾಡ್ತಿರುವ ಎಲ್ಲ ದುರಾತ್ಮ ಅಂಧಕಾರ ಶಕ್ತಿಗಳನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಶಪಿಸಿ ಲಯಪಡಿಸ್ತೀವಿ ರಾಜ. ಎಲ್ಲ ಸ್ತುತಿ, ಘನತಾ, ಮಹಿಮೆ, ಪ್ರಭಾವ ನಿಮ್ಮೊಬ್ಬರಿಗೆ ಸಲ್ಲಿಸಿ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ತಂದೆಯ ದೇವರೇ. ಆಮೆನ್. 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 ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಸ್ವಾಮಿ